ಮೊದಲನೇದಾಗಿ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ನನ್ನ ಹೆಸರು ಗಣೇಶ್ ಅಂತ. ನಾನು ಬೀದರಿಂದ ಮಾತಾಡ್ತಾ ಇದ್ದೀನಿ. ಸೊ ಸುಮಾರು ಒಂದು 5 ವರ್ಷದಿಂದ ಈ ಧ್ಯಾನದ ಒಂದು ಇದರಲ್ಲಿ ಇದ್ದೀನಿ ನಾನು. ಅಂದ್ರೆ ಪ್ರಚಾರ ಮಾಡೋದು ಮತ್ತು ಧ್ಯಾನ ಅಭ್ಯಾಸ ಮಾಡೋದು ಸುಮಾರು 5 ವರ್ಷದಿಂದ ನಿರಂತರವಾಗಿ ಮಾಡುತ್ತಿದ್ದೇನೆ. ಸುಮಾರು 2023ರಿಂದ ಪ್ರಚಾರ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಸ್ಕೂಲ್ಸು, ಕಾಲೇಜಸ್ಸು, ಇನ್ಸ್ಟಿಟ್ಯೂಟ್ಸು ಎಲ್ಲ ಕಡೆ ಹೋಗಿ ಸುಮಾರು ಒಂದು 50,000 ವಿದ್ಯಾರ್ಥಿಗಳಿಗೆ ಧ್ಯಾನವನ್ನು ಪ್ರಚಾರ ಮಾಡಿದ್ದೇನೆ. ಎಲ್ಲ ಸ್ಕೂಲ್ಗಳಿಗೆ ಹೋಗಿ ಸುಮಾರು 2 ವರ್ಷ ಆಯ್ತು. ನಿರಂತರವಾಗಿ ಅದು ನಡೀತಾ ಇದೆ. ಸೊ ಮುಂದೆ ಕೂಡ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ನಾವು ಇವತ್ತಿನ ವಿಷಯ ಭಾವನೆಗಳನ್ನು ಜಯಿಸುವುದು, ಎಮೋಷನಲ್ ಮಾಸ್ಟರಿ. ಸೊ ಭಾವನೆಗಳಂದ್ರೇನು ಅದು ನಮಗೆಲ್ಲರಿಗೂ ಗೊತ್ತಿದೆ. ಸೊ ಭಾವನೆಗಳಂದ್ರೆ ಏನು ಅಂದ್ರೆ ನಮ್ಮ ಮನಸ್ಸಿನ ಸ್ಥಿತಿ ಹೆಂಗಂದ್ರೆ ನಾವು ಚಿಕ್ಕ ವಯಸ್ಸಿನಿಂದ ದೊಡ್ಡವರಾಗೋವರೆಗೆ ಏನೇನ್ ಅನುಭವ ಮಾಡ್ತಾ ಇದೀವಿ, ಏನೇನ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀವಿ ನಮ್ಮ ಜೀವನದಲ್ಲಿ, ಆ ಎಕ್ಸ್ಪೀರಿಯನ್ಸ್ ಇಂದ ನಮ್ಮ ಭಾವನೆಗಳು ಕ್ರಿಯೇಟ್ ಆಗ್ತವೆ. ನಮ್ಮ ಅನುಭವಗಳಿಂದ ಆ ಭಾವನೆಗಳು ಕ್ರಿಯೇಟ್ ಆಗ್ತವೆ. ಸೊ ನಮ್ಮ ಜೀವನದಲ್ಲಿ ಎಲ್ಲಕ್ಕಿಂತ ದೊಡ್ಡ ಉದ್ದೇಶ ಏನಿರ್ಬೇಕಂದ್ರೆ ಭಾವನೆಗಳನ್ನು ಜಯಿಸುವುದೇ ನಮ್ಮ ಉದ್ದೇಶ ಇರ್ಬೇಕು. ಭಾವನೆಗಳನ್ನು ಜಯಿಸುವುದೇ ನಮ್ಮ ಉದ್ದೇಶ ಇರ್ಬೇಕು ನಮ್ಗೆ. ಸೊ ವೇಟ್ ಎ ಸೆಕೆಂಡ್. ಸೊ ನಮ್ಮ ಜೀವನದಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಭಾವನೆಗಳನ್ನು ನಾವು ಕಂಟ್ರೋಲ್ ಮಾಡ್ಬೇಕು. ಭಾವನೆಗಳು ವಶೀಕರಣ ಮಾಡ್ಕೊಂಡ್ರೆ ಅದಕ್ಕಿಂತ ದೊಡ್ಡ ವಿನ್ ಯಾವುದೂ ಇಲ್ಲ, ಅದಕ್ಕಿಂತ ದೊಡ್ಡ ಜಯ ಯಾವುದೂ ಇಲ್ಲ. ಒನ್ ಟೈಪ್ ಆಫ್ ಮಿರಕಲ್ ಅದು, ಮಿರಕಲ್ ನಮ್ಮ ಜೀವನದಲ್ಲಿ. ಸೊ ಯಾವ ತರ ನೀವು ಆಕರ್ಷಣೆ ನಿಯಮ ಅಂತ ನಿಮ್ಗೆ ಗೊತ್ತಿರ್ಬೋದು ಎಲ್ಲರಿಗೆ. ಆಕರ್ಷಣೆ ನಿಯಮ, ನಾವು ಏನ್ ಯೋಚನೆ ಮಾಡ್ತೀವೋ, ನಮ್ಮ ಮನಸ್ಸಿಂದ ಏನ್ ಅನುಭವಿಸ್ತೀವೋ ಅದನ್ನೇ ನಾವು ಆಕರ್ಷಣೆ ಮಾಡುತ್ತೇವೆ. ನೀವು ನಂಬ್ರಿ ಅಥವಾ ಬಿಡ್ರಿ, ಇವಾಗ ಗುರುತ್ವಾಕರ್ಷಣೆಯ ಶಕ್ತಿ, ಲಾ ಆಫ್ ಗ್ರಾವಿಟಿ. ಸೊ ಗುರುತ್ವಾಕರ್ಷಣೆ ಯಾವ ರೀತಿ ಕೆಲಸ ಮಾಡ್ತಿದೆ ಭೂಮಿ ಮೇಲೆ, ಅದೇ ರೀತಿ ಆಕರ್ಷಣ ನಿಯಮವನ್ನು ಕೆಲಸ ಮಾಡ್ತಾ ಇದೆ. ಇವಾಗ ಒಂದು ಗುರುತ್ವಾಕರ್ಷಣೆ ಏನೋ ಮೇಲೆ ಒಂದೇನೋ ಎಸ್ದ್ರಿ ಬಾಲ್, ಅದು ಕೆಳಗಡೆ ಬರ್ಲೇಬೇಕು. ಲಾ ಆಫ್ ಗ್ರಾವಿಟಿ ಇಲ್ಲ, ಗುರುತ್ವಾಕರ್ಷಣೆ ಇಲ್ಲ ಅಂದ್ರೆ ಅದು ಗಾಳಿಯಲ್ಲೇ ಹಾರಬಹುದು. ಅದೇ ರೀತಿ ನಾವು ನಮ್ಮ ಜೀವನದಲ್ಲಿ ಏನು ಆಕರ್ಷಣೆ ಮಾಡುತ್ತೇವೆ ಅದೇ ನಮ್ಮ ಜೀವನದಲ್ಲಿ ಬರುತ್ತದೆ. ನಾವೇ ಸ್ವಯಂ ಆಗಿ ಆಕರ್ಷಣೆ ಮಾಡುತ್ತೇವೆ. ಹೇಗೆ ನಮ್ಮ ಮನಸ್ಸಿನ ಸ್ಥಿತಿ ಇರುತ್ತದೆಯೋ ಹಾಗೆ ನಮ್ಮ ಪರಿಸ್ಥಿತಿ ಇರುತ್ತೆ. ನಮ್ಮ ಮನಸ್ಸಿನ ಸ್ಥಿತಿ ಅಂದ್ರೆ ನಾವು ಪಾಸಿಟಿವ್ ಇದ್ರೆ ಪಾಸಿಟಿವ್, ನಾವು ನೆಗೆಟಿವ್ ಇದ್ರೆ ನೆಗೆಟಿವ್. ವಿ ಆರ್ ದ ರೆಸ್ಪಾನ್ಸಿಬಲ್. ನಮ್ಮ ಭಾವನೆಗಳಿಗೆ ನಾವೇ ರೆಸ್ಪಾನ್ಸಿಬಲ್. ನಮ್ಮ ಭಾವನೆಗಳಿಗೆ ಬೇರೆಯವ್ರು ಯಾರು ರೆಸ್ಪಾನ್ಸಿಬಲ್ ಇಲ್ಲ. ಸೊ ನಮ್ಮ ಮನಸ್ಸಿನ ಸ್ಥಿತಿ ಹೇಗಿರುತ್ತೆ ನಮ್ಮ ಪರಿಸ್ಥಿತಿ ಹಾಗೆ ರೂಪುಗೊಳ್ಳುತ್ತದೆ. ಸೊ ಈ ಮನಸ್ಥಿತಿಯನ್ನು ನಾವು ಹತೋಟಿಯಲ್ಲಿ ಇಟ್ಕೋಬೇಕಂದ್ರೆ, ಕಂಟ್ರೋಲ್ ಮಾಡ್ಬೇಕಂದ್ರೆ, ಇದರಿಂದ ಹೊರಗಡೆ ಬರ್ಬೇಕಂದ್ರೆ ಸೊ ನಾವು ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡಿದಾಗ ನಾವು ವರ್ತಮಾನ ಕ್ಷಣದಲ್ಲಿ ಬರುತ್ತೇವೆ. ಆ ವರ್ತಮಾನ ಕ್ಷಣದಲ್ಲಿ ಬಂದಾಗ ಈ ಭೂತಕಾಲ ಮತ್ತು ಭವಿಷ್ಯತ್ ಕಾಲದಿಂದ ನಾವು ಹಿಂದಕ್ಕೆ ಸರಿ ನಮ್ಮ ವರ್ತಮಾನ ಕ್ಷಣಕ್ಕೆ ಬರುತ್ತೇವೆ. ಸೊ ನೋಡಿ, ಪ್ರತಿನಿತ್ಯ ದಿನಾಲು ನಾವು ನಮ್ಮ ಯೋಚನೆಗಳು ಯಾವ ರೀತಿ ಇರ್ತಾವ ನೀವು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ ನೋಡ್ರಿ. ಸೊ ಒಂದು ಹಳೆ ಹಿಂದೆ ಆಗಿನ ವಿಷಯಗಳು ಇಲ್ಲ ಅಂದ್ರೆ ಮುಂದೆ ಆಗೋ ವಿಷಯಗಳು, ಅದ್ರ ಬಗ್ಗೆನೇ ನಮ್ಮ ಮನಸ್ಸು ವಿಚಾರ ಮಾಡ್ತಾ ಇರುತ್ತದೆ. ಮನುಷ್ಯ ಯಾವಾಗ್ಲೂ ವರ್ತಮಾನ ಕ್ಷಣದಲ್ಲಿ ಬದುಕಕ್ಕೆ ಆ ಮನಸ್ಸು ಇಷ್ಟನೇ ಆಗಲ್ಲ. ಅದಕ್ಕೆ ಬೋರ್ ಅನ್ಸುತ್ತೆ. ಮನಸ್ಸಿಗೆ ಎಂಟರ್ಟೈನ್ಮೆಂಟ್ ಬೇಕು, ಏನಾದ್ರೂ ಅದಕ್ಕೆ ಇಂಟ್ರೆಸ್ಟಿಂಗ್ ಬೇಕು ಅದಕ್ಕೆ. ಸೊ ಏನೋ ಒಂದು ವಿಷಯ ಕ್ರಿಯೇಟ್ ಮಾಡುತ್ತೆ ಮನಸ್ಸು. ಸೊ 99% ವಿಚಾರಗಳು
ನೆನ್ನೆದ ವಿಚಾರಗಳು ಇರುತ್ತವೆ. ಇವತ್ತಿನ ಈ ಕ್ಷಣದ ವಿಚಾರಗಳು ಯಾವುದೂ ಇರಲ್ಲ. ನೀವೊಂದು ಕ್ಷಣ ಈ ಕ್ಷಣದ ಬಗ್ಗೆ ವಿಚಾರ ಮಾಡಿ ನೋಡಿ, ಈ ಕ್ಷಣದಲ್ಲಿ ಏನು ಇರೋದಿಲ್ಲ. ಕ್ಷಣ ಪೂರ್ತಿ ಖಾಲಿ ಆಗಿರುತ್ತದೆ. ನಾವು ಬರೀ ಪಾಸ್ಟು ಫ್ಯೂಚರು ಈ ವಿಚಾರಗಳಲ್ಲಿ ತೊಡಗಿಕೊಂಡು ನಮ್ಮ ಒಂದು ವರ್ತಮಾನ ಅಮೂಲ್ಯವಾದ ಕ್ಷಣವನ್ನು ನಾವು ಹಾಳು ಮಾಡ್ಕೊಳ್ಳೋದು. ಆ ವರ್ತಮಾನ ಕ್ಷಣದಲ್ಲಿ ಬರ್ಬೇಕಂದ್ರೆ ಧ್ಯಾನ ಅಲ್ಟಿಮೇಟ್ ಟೂಲ್, ಮೆಡಿಟೇಷನ್ ಮತ್ತು ಜಾಗೃತ ಅವಸ್ಥೆ. ಈ ನಾವು ಧ್ಯಾನ ಮಾಡುವಾಗ ಏನಾಗುತ್ತದೆ ಅಂದ್ರೆ ಸಮ್ ಕೆಮಿಕಲ್ಸ್ ರಿಲೀಸ್ ಮಾಡ್ತೇವೆ ನಾವು. ಲೈಕ್ ಕೆಮಿಕಲ್ಸ್ ಅಂದ್ರೆ ಸೆರೋಟೋನಿನು, ಆಕ್ಸಿಟೋಸಿನು, ಈ ತರ ನಾವು ಕೆಮಿಕಲ್ಸ್ ರಿಲೀಸ್ ಮಾಡ್ತೀವಿ. ಆಕ್ಸಿಟೋಸಿನ್ ಒಂದು ಲವ್ ಹಾರ್ಮೋನ್. ಇದು ನಮಗೆ ಏನ್ ಅನಿಸುತ್ತೆ ಅಂದ್ರೆ ನಾವು ಧ್ಯಾನ ಮಾಡುವಾಗ ನಾವೆಲ್ಲರೂ ಒಂದೇ ಅನ್ನೋ ಫೀಲಿಂಗ್, ಭಾವನೆ ಕ್ರಿಯೇಟ್ ಆಗುತ್ತೆ. ಏಕತ್ವದ ಭಾವನೆ ಕ್ರಿಯೇಟ್ ಆಗುತ್ತದೆ ನಾವು ಯಾವಾಗ ಧ್ಯಾನ ಮಾಡ್ತೀವಿ. ಎಕ್ಸಾಂಪಲ್ ನೋಡಿ, ಒಬ್ಬ ಮನುಷ್ಯ ಫುಲ್ ಟಯರ್ಡ್ ಆಗಿದ್ದಾನೆ ಕೆಲಸ ಮಾಡಿ, ಅವನು ರಾತ್ರಿ ಮಲಗಿದಾಗ ಎಷ್ಟು ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಅವನು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಮರ್ತು ಬಿಡ್ತಾನೆ, ಒಂದ್ ಸ್ವಲ್ಪ ಸ್ವಲ್ಪ ಎಲ್ಲ ಮರ್ತು ಬಿಡ್ತಾನೆ. ಅದೇ ರೀತಿಯಾಗಿ ನಾವು ಧ್ಯಾನ ಮಾಡಿದಾಗ ಎಲ್ಲ ಮರಿತಾ ಹೋಯ್ತು. ನಾವು ಎಷ್ಟೇ ದುಃಖ ಇರ್ಲಿ ನಮ್ಮ ಜೀವನದಲ್ಲಿ, ಏನೋ ನಿನ್ನೆ ಆಗಿರೋ ಏನೋ ಘಟನೆ ಆಗಿರ್ಲಿ, ನಾವು ಧ್ಯಾನ ಮಾಡುವಾಗ ನಾವು ಮರಿತಾ ಹೋಯ್ತೀವಿ. ಫಾರ್ಗೆಟ್, ಲೆಟ್ ಗೋ, ಲೆಟ್ ಗೋ. ಫುಲ್ ರಿಲ್ಯಾಕ್ಸ್ ಆಗ್ಬಿಡ್ತೀವಿ ನಾವು, ಬಾಡಿ ಫುಲ್ ಮೈಂಡ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ಧ್ಯಾನ ಮಾಡುವಾಗ. ಸೊ ಧ್ಯಾನದಲ್ಲಿ ಅಷ್ಟು ಶಕ್ತಿ ಇದೆ. ಸೊ ನಾವು ಪ್ರಯತ್ನ ಪಡ್ತೇವೆ. ನಾವು ಏನ್ ಪ್ರಯತ್ನ ಪಡ್ತೇವೆ ಅಂದ್ರೆ, ನಾವು ಆಲ್ಮೋಸ್ಟ್ ಅಲ್ಲಿ ಹೊರಗಡೆ ಡಿಪೆಂಡ್ ಇದೆ. ನಮ್ಮ ಭಾವನೆಗಳು, ನಮ್ಮ ಖುಷಿ ಎಲ್ಲ ಹೊರಗಡೆ ಅಂದ ವಸ್ತುಗಳ ಮೇಲೆ ಡಿಪೆಂಡ್ ಆಗಿದ್ದೇವೆ. ಹುಡುಕ್ತಾ ಇದೀವಿ ನಾವು ಏನಂದ್ರೆ, ನಾನು ಒಂದು ಒಳ್ಳೆ ಮನೆ ಕಟ್ಟಿದ್ರೆ ನಾನು ಖುಷಿಯಾಗಿರುತ್ತೇನೆ, ನಾನು ಒಳ್ಳೆ ಕಾರ್ ತಗೊಂಡ್ರೆ ಖುಷಿಯಾಗಿರ್ತೇನೆ, ಒಂದ್ ಮದ್ವೆ ಆದ್ರೆ ಖುಷಿಯಾಗಿರ್ತೇನೆ, ನನ್ ಮಕ್ಕಳು ಹೀಗ್ ಮಾಡಿದರೆ ಖುಷಿಯಾಗಿರ್ತೇನೆ, ಹಾಗ್ ಮಾಡಿದರೆ ಖುಷಿಯಾಗಿರ್ತೇನೆ. ಅಂದ್ರೆ ನಮಗ್ ಸಫರಿಂಗ್ ಯಾಕಾಗುತ್ತೆ, ನಾವು ದುಃಖದಲ್ಲಿ ಯಾಕೆ ಬೀಳುತ್ತೆ ಅಂದ್ರೆ ನಾವು ಅಟ್ಯಾಚ್ ಆಗಿದ್ದೆ ಹೊರಗಡೆ ವಸ್ತುಗಳ ಮೇಲೆ, ಅದರ ಜೊತೆ ನಾವು ಅಟ್ಯಾಚ್ ಆಗಿದ್ವಿ, ಹಿಡ್ಕೊಂಡಿದೀವಿ ಅದು. ಸೊ ಅದಕ್ಕೆ ನಮಗ್ ದುಃಖ ಆಗುತ್ತೆ. ಈಗ ಎಕ್ಸಾಂಪಲ್, ಯಾರೋ ನಮ್ದು ಪ್ರೀತಿ ಪಾತ್ರರಿದಾರ ಅಂತ ತಿಳ್ಕೊಳ್ಳಿ. ಸೊ ಅವ್ರಿಗೆ ನಾವು ಏನೋ ಒಂದ್ ಮಾತು ಹೇಳಿದೆವು ಅಂತ ತಿಳ್ಕೊಳ್ಳಿ. ಅಂದ್ರೆ ನಮ್ಗೆ ಏನೋ ಆಗ್ಬೇಕಾಗಿದೆ ಅವರಿಂದ. ಸೊ ಅವರು ನಾವು ಹೇಳಿದ್ನ ಕೇಳಲಿಲ್ಲ, ನಾವು ಹೇಗ್ ಹೇಳಿದೆವು ಅವ್ರು ಕೇಳಲಿಲ್ಲ. ಸೊ ಅವ್ರು ಕೇಳಿಲ್ಲ ಅಂದ್ರೆ ನಮಗ್ ದುಃಖ ಆಗುತ್ತೆ, ನಾವು ಫೀಲ್ ಮಾಡ್ಕೋತೀವಿ ನಮ್ಮ ಬಾಡಿ. ಅಂದ್ರೆ ನಮ್ಮ ಮನಸ್ಸಿಂದ ಯಾವ ರೀತಿ ನಡಿಬೇಕು ಆ ರೀತಿ ನಡೆದ್ರೇನೆ ನಾವು ಖುಷಿಯಾಗಿರ್ತೇವೆ. ಆ ನಡಿಲಿಲ್ಲ ಅಂದ್ರೆ ನಾವು ದುಃಖ ಆಗಿರ್ತೇವೆ. ಯಾಕೆಂದ್ರೆ ಅವರ ಜೊತೆ ಆ ವಸ್ತುವಿನ ಮೇಲೆ ಏನೇ ಒಂದ್ ಆಗಿರ್ಬೋದು, ಅದಕ್ಕೆ ಅಟ್ಯಾಚ್ ಇದ್ದೇವೆ ನಾವು. ಅಟ್ಯಾಚ್ ಇದ್ದೇವೆ, ಅದಕ್ಕೆ ನಮಗ್ ದುಃಖ ಕ್ರಿಯೇಟ್ ಆಗುತ್ತೆ. ಓಕೆನಾ? ಸೊ ನಾವು ನಮ್ಮ ಖುಷಿಯನ್ನು ಹೊರಗಡೆ ವಸ್ತು ಮೇಲೆ ಡಿಪೆಂಡ್ ಆಗಿದ್ದೇವೆ ನಾವು. ನಮ್ಮ ಖುಷಿ ಆಕ್ಚುಲಿ ನಮ್ಮ ಖುಷಿ ನಮ್ಮ ಒಳಗಡೆನೆ ಇದೆ. ಬಟ್ ನಾವು ಏನ್ ತಿಳ್ಕೊತೀವಿ, ಅದು ಬಂದ್ರೆ ಖುಷಿ ಆಗಿರ್ತೀನಿ, ಇದು ಬಂದ್ರೆ ಖುಷಿ ಆಗಿರ್ತೀನಿ, ಆ ವ್ಯಕ್ತಿ ನನ್ನ ಜೀವನದಲ್ಲಿ ಇದ್ರೆ ಖುಷಿ ಆಗಿರ್ತೀವಿ. ಏನೋ ಒಂದು ದುಡ್ಡಿನ ಎಕ್ಸಾಂಪಲ್ ತಗೋರಿ. ಅವನಿಗೆ 10 ಲಕ್ಷ ಬೇಕಾಗಿತ್ತು ಅಂತ, 10 ಲಕ್ಷ ಅದು ಬಂದ್ರೆ ಖುಷಿ ಆಗಿರ್ತೀನಿ ಅಂತ ಅವ ಅನ್ಕೊಂಡಿದ್ದ. ಅದು ಬಂತು. ಇವಾಗ ಅದು ಬಂದ್ಮೇಲೆ ಮತ್ತೆ ಆಸೆ ಹುಟ್ಟುತ್ತದೆ ಅವನಿಗೆ, ಇನ್ನು ಜಾಸ್ತಿ ಬೇಕಪ್ಪ ನನ್ಗೆ, ಈಗ 1 ಕೋಟಿ ಬೇಕು. ಈ ಆಸೆಯಿಂದ ಏನಾಗುತ್ತೆ ಅಂದ್ರೆ ಅವನ ಹತ್ರ ಒಂದು ಈಗೋ ಕ್ರಿಯೇಟ್ ಆಗುತ್ತೆ. ಹೋಯ್ತದು, ಏನ ಮೊದಲಿನ ಸ್ಥಿತಿ ಇತ್ತಲ್ಲ ಅದನ್ನು ಹೋಯ್ತು, ಮತ್ತ ಆ ಸ್ಥಿತಿನೇ ಕಳ್ಕೊಂಡ. ಅವನಲ್ಲಿರೋ ಎಷ್ಟು ಅಮೌಂಟ್ ಇತ್ತು ಅದನ್ನು ಹೋಯ್ತು. ಸೊ ನಾವು ಅದು ಬಂದ್ರೆ ಖುಷಿಯಾಗಿ, ನೀವು ಫಸ್ಟ್ ಖುಷಿಯಾಗಿರ್ರಿ, ಅದು ನಿನ್ನ ಹತ್ರ ಬಂದೇ ಬರುತ್ತದೆ. ಆ ಮನಸ್ಸಿನ ಸ್ಥಿತಿಯನ್ನು ನಾವು ಕೆಡಿಸ್ಕೋಬಾರ್ದು, ಸ್ಟೇಬಲ್ ಆಗಿ ಇಟ್ಕೋಬೇಕು ಮನಸ್ಸಿನ. ಏನ್ ಬಂದ್ರೂ ಖುಷಿಯಾಗಿರ್ತೀನಿ, ಬರ್ಲಿಲ್ಲ ಅಂದ್ರೂ ಖುಷಿಯಾಗಿರ್ತೀನಿ. ಈ ರೀತಿ ನಮ್ಮ ಸ್ಥಿತಿ ಇದ್ರೆ ನಾವು ಮತ್ತಿಷ್ಟು ಆಕರ್ಷಣೆ ಮಾಡ್ಬೋದು ಈ ಬ್ರಹ್ಮಾಂಡದಿಂದ. ಏನ್ ಬೇಕೋ ಮತ್ತಿಷ್ಟು ಆಕರ್ಷಣೆ ಮಾಡ್ಬೋದು, ಬಹಳಷ್ಟು ಆಕರ್ಷಣೆ ಮಾಡ್ಬೋದು. ಸೊ ನಮ್ ಜೀವನ ಆಲ್ಮೋಸ್ಟ್ ಆಲ್ ಹೆಂಗಿರುತ್ತೆ ಅಂದ್ರೆ ಹೊರಗಡೆಯ ಪರಿಸ್ಥಿತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೊರಗಡೆ ಪರಿಸ್ಥಿತಿ ನೋಡ್ರಿ, ಹೊರಗಡೆ ಪರಿಸ್ಥಿತಿ ಪಾಸಿಟಿವ್ ಆಗಿದ್ರೆ, ಚೆನ್ನಾಗಿದ್ರೆ ನಾವು ಖುಷಿಯಾಗಿರ್ತೀವಿ. ಹೊರಗಡೆ ಪರಿಸ್ಥಿತಿ ಚೆನ್ನಾಗಿಲ್ಲ, ನೆಗೆಟಿವ್ ಇದ್ರೆ ನಾವು ದುಃಖವಾಗಿರ್ತೇವೆ. ಆಲ್ಮೋಸ್ಟ್ ಆಲ್ ನಮ್ ಲೈಫ್
ಹೊರಗಡೆ ಏನ್ ಪರಿಸ್ಥಿತಿ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೇವೆ. ಅದು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೇವೆ, ಅದು ಚೆನ್ನಾಗಿಲ್ಲ ಅಂದ್ರೆ ನಾವು ಚೆನ್ನಾಗಿರಲ್ಲ. ಸೊ ಈ ರೀತಿ ನಾವು ಭಾವನೆಗಳನ್ನು ಜಯಿಸೋಕ್ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಮನಸ್ಸು ಹೊರಗಡೆ ಪರಿಸ್ಥಿತಿ ಮೇಲೆ ಡಿಪೆಂಡ್. ಯಾವಾಗ ನಾವು ನಮ್ಮ ಮನಸ್ಸಿನ ಜೊತೆ ಸ್ಥಿರವಾಗಿರುತ್ತೇವೋ ಆವಾಗ್ಲೇ ನಾವು ಎಮೋಷನಲ್ ಮಾಸ್ಟರಿ ಮಾಡ್ಬೋದು, ಭಾವನೆಗಳನ್ನು ಜಯಿಸ್ಬೋದು. ಇಲ್ಲ ಅಂದ್ರೆ ಭಾವನೆಗಳಿಗೆ ನಾವು ಗುಲಾಮರಾಗ್ಬಿಡುತ್ತೆ, ಹೊರಗಡೆ ನಾವು ಡಿಪೆಂಡ್ ಇದೆ. ಸೊ ನಮ್ಮ ಒಳಗಿನ ಮನಸ್ಸು, ಮನಸ್ಸು ಬಹಳ ಇಂಡಿಪೆಂಡೆಂಟ್ ಇದೆ, ಬಹಳ ಇಂಡಿಪೆಂಡೆಂಟ್. ಅದ್ರ ಕಡೆ ನಾವು ಗಮನನೇ ಹರಿಸೋದಿಲ್ಲ. ಸೊ ಎಕ್ಸಾಂಪಲ್ ನೋಡ್ರಿ, ಈಗ ನನ್ ಕ್ಲಾಸ್ ಮಾಡ್ತಾ ಇದ್ವಿ, ನೀವೆಲ್ಲ ನನ್ ಕ್ಲಾಸ್ ಕೇಳ್ತಾ ಇದ್ದೀರಾ. ಸೊ ಕೇಳ್ತಾ ಇದ್ದೀರಾ, ಬಟ್ ನಿಮ್ ಮನಸ್ಸು ಇಲ್ಲಿಲ್ಲ, ನಿಮ್ ಯಾರ್ದು ಮನಸ್ಸು ಇಲ್ಲಿಲ್ಲ. ಒಂದು ಎಕ್ಸಾಂಪಲ್. ಸೊ ಯಾವ ರೀತಿ ಅಂದ್ರೆ ನಮ್ಮ ಮೈಂಡ್, ನಮ್ಮ ದೇಹ ಒಂದ್ ಕಡೆ ಇರುತ್ತೆ, ನಮ್ಮ ಮನಸ್ಸು ಒಂದ್ ಕಡೆ. ನಾನೇನೋ ಹೇಳ್ತಾ ಇದ್ದೀನಿ, ಬಟ್ ನಿಮ್ಮ ಮನಸ್ಸು ಎಲ್ಲೆಲ್ಲೋ ಇದೆ, ಎಲ್ಲೆಲ್ಲೋ ಓಡಾಡ್ತಾ ಇದೆ, ಎಲ್ಲೆಲ್ಲೋ ಹುಡುಕ್ತಾ ಇದೆ, ಈ ಕ್ಷಣದಲ್ಲಿ ಇಲ್ಲ. ಸೊ ಅದು ಯಾಕಾಗುತ್ತೆ? ನಮಗೆ ಅವೇರ್ನೆಸ್, ಧ್ಯಾನ ಸ್ಥಿತಿ, ಅದರಿಂದ ನಾವು ಏನು ನೋ ಮ್ಯಾಟರ್ ನಮ್ ಜೀವನದಲ್ಲಿ ನಾವು ಎಷ್ಟು ವರ್ಷ ಧ್ಯಾನ ಮಾಡ್ತಿದ್ದೇವೋ, 10 ವರ್ಷ ಆಯ್ತು, 30 ವರ್ಷ ಆಯ್ತು, 50 ವರ್ಷ ಆಯ್ತು, 1 ವರ್ಷ ಆಯ್ತು, ಎಷ್ಟೇ ವರ್ಷ ಆಗ್ಲಿ, ಎಷ್ಟು ವರ್ಷ ಧ್ಯಾನ ಮಾಡ್ತೇವೆ ಅದು ಇಂಪಾರ್ಟೆಂಟ್ ಇಲ್ಲ. ಎಷ್ಟು ನಾವು ಧ್ಯಾನದಿಂದ ಕಲ್ತಿದ್ದೇವೆ, ಎಷ್ಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇವೋ ಅದು ಬಹಳ ಇಂಪಾರ್ಟೆಂಟ್. ಅದರಿಂದ ರಿಸಲ್ಟ್ ಬೇಕು. ಹಾ ಅಪ್ಪ, ನಾನು 20 ವರ್ಷ ಧ್ಯಾನ ಮಾಡ್ತೀನಿ, ನಮ್ ದೊಡ್ಡ ಮಾಸ್ಟರು, ಅದು ಇದು ಏನು ಇಲ್ಲ. ಪ್ರಾಕ್ಟಿಕಲ್ ದಿನನಿತ್ಯ ಜೀವನದಲ್ಲಿ ನೀನು ಧ್ಯಾನ ಮಾಡಿ ಕಾಣ್ಬೇಕಿಲ್ಲಿ, ಪ್ರಾಕ್ಟಿಕಲ್ ಆಗಿ ಕಾಣ್ಬೇಕು. ದಟ್ ಈಸ್ ಇಂಪಾರ್ಟೆಂಟ್. ನೀ 20 ವರ್ಷ ಮಾಡು, 30 ವರ್ಷ ಮಾಡು, ನೀ ಹೇಳಿದ್ ಯಾರು ಕೇಳಲ್ಲ. ಯಾಕಂದ್ರೆ ನಿನ್ನ ಶಬ್ದದಲ್ಲಿ ಆ ರೀತಿಯ ಶಕ್ತಿ ಇಲ್ಲ, ನಿನ್ನ ಸಬ್ ಕಾನ್ಶಿಯಸ್ ಬ್ರೈನ್ ಆ ರೀತಿ ಪ್ರೋಗ್ರಾಮ್ ಆಗಿಲ್ಲ. ಎಷ್ಟು ಧ್ಯಾನ ಮಾಡ್ತೇವೆ ಅದು ಇಂಪಾರ್ಟೆಂಟ್ ಇಲ್ಲ, ಎಷ್ಟು ನಾವು ಧ್ಯಾನದಿಂದ ರಿಸಲ್ಟ್. ಆ ವ್ಯಕ್ತಿಗೆ ನೋಡಪ್ಪ, ಮೊದಲು ಹಿಂಗಿದ್ದ, ಇವಾಗ ಹಿಂಗಾದ, ಚೇಂಜ್ ಆದ. ಸೊ ಜನರು ನಮ್ಮ ಕಣ್ಣುಗಳ ಮೇಲೆ, ನಮ್ಮ ಕಣ್ಣಿನ ಶಕ್ತಿ ಮೇಲೆ ಅವ್ರು ನಂಬ್ತಾರ. ನಮ್ಮ ಬಾಯಿಂದ ಏನ್ ವರ್ಡ್ಸ್ ಹೋಯ್ತೋ ಅದ್ರ ಮೇಲೆ ಯಾರು ಕೇಳಲ್ಲ. ಸೊ ನಮ್ಮ ಅದು ಆಕರ್ಷಣೆ ಅವರಿಗೆ ಕೇಳೋ ತರ ಮಾಡುತ್ತೆ. ಎಕ್ಸಾಂಪಲ್ ನೋಡಿ, ನಮ್ಮ ಪಿರಮಿಡ್ ಮಾಸ್ಟರ್ಸ್, ಬಹಳಷ್ಟು ಪಿರಮಿಡ್ ಮಾಸ್ಟರ್ಸ್ ಇದ್ದಾರೆ. ಎಕ್ಸಾಂಪಲ್ ತಗೋರಿ, ಅವ ದೊಡ್ಡ ಮಾಸ್ಟರ್ ಅಂದ್ರೆ ಇವಾಗ ನಮ್ ಕರ್ನಾಟಕದಲ್ಲಿ ಅಂದ್ರೆ ಈಗ ಅಯ್ಯಪ್ಪ ಪಂಡಿತ್ ಸರ್ ತಗೋರಿ, ಬೇರೆ ಬೇರೆ ಕಡೆ ಶ್ರೇಯಾಂಸ್ ಸಾಗರ್ ಸರ್, ದೀಪ್ತಿ ನಡೆಲ್ಲ, ಈ ರೀತಿ ತುಂಬಾ ಮಾಸ್ಟರ್ಸ್ ಇದ್ದಾರೆ ನಮ್ಮ ಪಿರಮಿಡ್ ಅಲ್ಲಿ. ಸೊ ಅಯ್ಯಪ್ಪ ಪಂಡಿತ್ ಸರ್ ಅವ್ರು ಎಷ್ಟು ವರ್ಷ ಧ್ಯಾನ ಮಾಡಿದಾರ, ಅವ್ರ ರಿಸಲ್ಟ್ ಕಾಣ್ತಾ ಇದೆ, ಪ್ರಾಕ್ಟಿಕಲ್ ಆಗಿ ಕಾಣ್ತಾ ಇದೆ. ಅವರು ಒಂದು ಧ್ಯಾನದ ಪ್ರೋಗ್ರಾಮ್ ಮಾಡಿ 10,000 ಜನ ಜಮಾ ಆಗ್ತಾರೆ, ಒಂದು ಧ್ಯಾನದ ಪ್ರೋಗ್ರಾಮ್ ಮಾಡುತ್ತೆ. ಅವ್ರ ಹತ್ರ ಆ ಶಕ್ತಿ ಇದೆ, ಅವರು ಆ ಭಾವನೆಗಳನ್ನು ಜಯಿಸಿದ್ದಾರೆ, ಪ್ರಾಕ್ಟಿಕಲ್ ಆಗಿ ಅವ್ರು ಬದುಕ್ತಾ ಇದ್ದಾರೆ. ಅದಕ್ಕೆ ಅವ್ರು ದೊಡ್ಡ ಮಾಸ್ಟರ್. ಅವರಲ್ಲಿ ನಮ್ಮಲ್ಲಿ ಏನು ಡಿಫರೆನ್ಸ್ ಇಲ್ಲ. ಅವ್ರು ಕಂಟಿನ್ಯೂ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಸತತವಾಗಿ ಕಲಿತಾ ಇದ್ದಾರೆ. ಪಾಸ್ಟ್ ಮಿಸ್ಟೇಕ್ಸ್ ಇಂದ ಫ್ಯೂಚರ್ ಅಲ್ಲಿ ಅದ್ರ ಬಗ್ಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ, ಕಲಿತಾ ಇದ್ದಾರೆ, ರಿಸಲ್ಟ್ ಇದೆ. ಧ್ಯಾನ ಮಾಡ್ತಾ ಇದ್ದಾರೆ, ಸ್ವಾಧ್ಯಾಯ ಸಜ್ಜನ ಸಂಗತಿ ಮಾಡ್ತಾ ಇದ್ದಾರೆ, ಅದಕ್ಕೆ ರಿಸಲ್ಟ್ ಇದೆ. ನಾವು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ, ಹಳೆ ಮಿಸ್ಟೇಕ್, ನಿನ್ನೆ ಮಾಡಿರೋ ಮಿಸ್ಟೇಕ್ ಇಂದ ಮತ್ತೆ ಕಲಿತಾ ಇಲ್ಲ, ಮತ್ತೆ ಮಿಸ್ಟೇಕ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಆ ರೀತಿಯ ಶಕ್ತಿ ಬರ್ತಾ ಇಲ್ಲ. ಆ ಶಕ್ತಿ ಬರುತ್ತೆ ಯಾವಾಗ ನಾವು ನಮ್ಮ ಭಾವನೆಗಳನ್ನು ಜಯಿಸ್ತೇವೆ, ಯಾವಾಗ ನಮ್ಮ ಅಂತರಾಳದ ಮನಸ್ಸಿನ ಜೊತೆ ನಾವು ಒಂದಾಗಿರ್ತೇವೆ. ಆವಾಗ ಹೊರಗಡೆ ಪರಿಸ್ಥಿತಿ ಏನೇ ಎಷ್ಟೇ ನೆಗೆಟಿವ್ ಇರಲಿ, ನಾವು ಟೋಟಲ್ ಆಗಿ ಪಾಸಿಟಿವ್ ಆಗಿ ಇರ್ತೇವೆ. ನಾವು ಅಂತರ ಮನಸ್ಸಿನ ಜೊತೆ ಯಾವಾಗ ಇರ್ತೇವೋ, ಯಾವುದೇ ಪರಿಸ್ಥಿತಿಯಲ್ಲಿ ಹೊರಗಡೆ ನಾವು ಫುಲ್ ಪಾಸಿಟಿವ್ ಆಗಿ ನಿಲ್ತೀವಿ. ಏನೇ ಬರ್ಲಿ ಫೇಸ್ ಮಾಡೋ ತರ ಶಕ್ತಿ ನಮ್ಮ ಒಳಗಡೆ ಬರುತ್ತದೆ. ಏನೇ ಆಗ್ಲಿ ಜೀವನದಲ್ಲಿ, ಏನೇ ಕಳ್ಕೊಳ್ಳಿ, ನಾವು ನಮ್ಮ ಭಾವನಾತ್ಮಕ ಸ್ಥಿತಿಯನ್ನು ಕಳ್ಕೊಬಾರದು. ನಮ್ಮ ಭಾವನಾತ್ಮಕ ಸ್ಥಿತಿಯನ್ನು ಕಳ್ಕೊಂಡಿಲ್ಲ ಅಂದ್ರೆ ನಾವು ಏನು ಕಳ್ಕೊಂಡಿಲ್ಲ.
ನಮ್ಮ ಭಾವನಾತ್ಮಕ ಸ್ಥಿತಿಯನ್ನು ಕಳ್ಕೊಂಡಿಲ್ಲ ಅಂದ್ರೆ ಏನು ಕಳ್ಕೊಂಡಿಲ್ಲ. ಸೊ ನಾವು ಏನ್ ಮಾಡ್ತೇವೆ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಕಥೆಯನ್ನು ಜೋಡಿಸ್ತೇವೆ, ಒಂದ್ ಸ್ಟೋರಿ ಆಡ್ ಮಾಡ್ತೇವೆ ನಾವು. ಹೆಂಗಂದ್ರೆ ಇವಾಗ ನಮ್ಮ ಮನಸ್ಸು ಸುಮ್ಮನೆ ಕೂಡಲ್ಲ. ಅದು ಏನ್ ಮಾಡುತ್ತೆ ಅಂದ್ರೆ, ಅವ್ರು ನನ್ ಜೊತೆ ಹಿಂಗ್ ಮಾಡಿದ್ರು, ಅವ್ರು ಕೆಟ್ಟದ್ ಮಾಡಿದ್ರು ನನ್ ಜೊತೆ, ಇವ್ರು ಹಿಂಗ್ ಮಾಡಿದ್ರು, ಅವ್ರು ಹಿಂಗ್ ಮಾಡಿದ್ರು, ಈ ರೀತಿ ನಾವು ಕಥೆಗಳನ್ನು ಜೋಡಿಸ್ತೇವೆ. ಆವಾಗ ಅದು ಏನಾಗುತ್ತೆ ಅಂದ್ರೆ ಆ ಪರಿಸ್ಥಿತಿ ನಿಮ್ಮದಾಗುತ್ತದೆ, ನಮ್ಮದಾಗುತ್ತದೆ ಪರಿಸ್ಥಿತಿ ಕಥೆಗಳನ್ನು ಜೋಡಿಸಿದಾಗ. ಸೊ ನಾವು ನಾವೇ ರೆಸ್ಪಾನ್ಸಿಬಲ್ ಅಂತ ಫಸ್ಟ್ ಇರ್ತೀವಿ. ನಾವು ಮಾಡಿರೋ ತಪ್ಪಿಗೆ, ನಾವು ಮಾಡಿರೋ ಒಳ್ಳೆ ಕೆಲಸಕ್ಕೆ ನಾವೇ ರೆಸ್ಪಾನ್ಸಿಬಲ್. ಯಾರ್ದ ರೆಸ್ಪಾನ್ಸಿಬಲ್? ಅದು ನಮ್ಮ ಜೀವನದಲ್ಲಿ ನಾವೇ ಆಕರ್ಷಣೆ ಮಾಡಿದ್ದೇವು. ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಫಸ್ಟ್ ಇದು ತಿಳ್ಕೊ, ಎಕ್ಸೆಪ್ಟ್ ಮಾಡ್ಕೋರಿ, ಸ್ವೀಕಾರ ಮಾಡ್ಕೊಳ್ಳಿ, ಅದು ನಾವೇ ಮಾಡ್ಕೊಂಡಿದ್ದೆವು. ಸೊ ಲೆಟ್ ಗೋ, ಬಿಡ್ರಿ ಅದನ್ನ. ಬಿಟ್ಟು ನಮ್ಮ ನ್ಯಾಚುರಲ್ ಸ್ಟೇಟ್, ನಮ್ಮ ಪ್ರಾಕೃತಿಕ ಸಹಜವಾದ ಸ್ಥಿತಿಗೆ ಬರಬೇಕು. ಯಾವ ರೀತಿ ಅಂದ್ರೆ, ಎರಡು ತರ ಟೂಲ್, ಧ್ಯಾನ ಮತ್ತು ಜಾಗೃತ ಸ್ಥಿತಿ ಬೇಕು. ಧ್ಯಾನ ಮಾಡ್ತೀವಿ, ಎಲ್ಲ ಹಳೆ ಕರ್ಮಗಳು, ಏನೋ ತಪ್ಪಾಗಿರ್ಬೋದು, ಏನೇ ಆಗಿರ್ಬೋದು, ನಿನ್ನೆ ಏನೋ ಘಟನೆ ನಡಿರ್ಬೋದು, ಎಲ್ಲ ಪ್ರತಿರೋಧನೆಗಳು ಕರಗಿ ಹೋಗ್ಬಿಡುತ್ತೆ. ಫುಲ್ ರಿಲ್ಯಾಕ್ಸ್ ಆಗ್ಬಿಡುತ್ತೆ, ಕ್ಷಣ ಮಾತ್ರ ಫುಲ್ ರಿಲ್ಯಾಕ್ಸ್ ಆಗ್ಬಿಡುತ್ತೆ. ಅದು ಆದ್ಮೇಲೆ ಮೇಂಟೈನ್ ಮಾಡ್ಬೇಕಲ್ಲ. ಇವಾಗ 1 ಗಂಟೆ ಧ್ಯಾನ ಮಾಡಿದ್ರೆ, ನೀವೆಲ್ಲ 1 ಗಂಟೆ ಧ್ಯಾನ ಮಾಡಿದ್ರೆ ಅಂತ 24 hours ಇದೆ, ಪ್ರತಿಯೊಬ್ರು 24 hours ಇದೆ. ಧ್ಯಾನ 1 ಗಂಟೆ ಮಾಡಿದ್ಮೇಲೆ ಬಾಕಿ 23 ಗಂಟೆ ಹೆಂಗಿರ್ಬೇಕು? 1 ಗಂಟೆ ಧ್ಯಾನ ಮಾಡಿದ್ರೆ ಫುಲ್ ಪಾಸಿಟಿವ್. ಆಮೇಲೆ ಚಾಲೆಂಜಸ್ ಬರ್ತಾವ, ಮನೇಲಿ ಆಗಿರ್ಬೋದು, ಹೊರಗಡೆ ಮಾರ್ಕೆಟ್ ಅಲ್ಲಿ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು. ಯಾರೋ ಏನೋ ನಿಮಗ್ ಬೈದ್ರ ಅಂತ ತಿಳ್ಕೊ, ಅವಾಗ ನಿಮ್ಮ ಮನಸ್ಸಿನ ಸ್ಥಿತಿ ಏನಿರುತ್ತದೆ? ಏನೋ ಒಂದ್ ಕೆಟ್ಟ ಶಬ್ದಗಳು ಯೂಸ್ ಮಾಡಿದ್ರು, ಏನೋ ಒಂದಾಯ್ತು ಘಟನೆ, ಅವಾಗ ನಿಮ್ಮ ಮನಸ್ಸಿನ ಸ್ಥಿತಿ ಹೇಗಿರುತ್ತದೆ? ಮತ್ತೆ ಆ ಧ್ಯಾನಕ್ಕಿಂತ ಮುಂಚೆ ಹೇಗಿತ್ತು ಅದೇ ಸ್ಥಿತಿ ಬರ್ತೇವೆ ನಾವು. ಯಾಕ? ನಾವು ಕಲ್ತಿಲ್ಲ, ನಾವು ಸ್ಥಿತಿ ಮೇಂಟೈನ್ ಮಾಡಿಲ್ಲ. ಸೊ 1 ಗಂಟೆ ಮೆಡಿಟೇಷನ್ ಮಾಡೋದಿಲ್ಲ, 24 ಗಂಟೆ ಆ ಸ್ಥಿತಿಯಲ್ಲಿ ಇರ್ಬೇಕು ನಾವು, 24 hours. ಯಾವಾಗ ನಮ್ಮ ಅರಿವಿಗೆ ಬರುತ್ತದೆ, ಅಯ್ಯೋ ನಾನು ಈ ಸ್ಥಿತಿಯಲ್ಲಿ ಇಲ್ಲ, ಮೈಂಡ್ಗೆ ಹೇಳ್ಬೇಕು ನಾನು ಈ ಸ್ಥಿತಿಯಲ್ಲಿ ಇಲ್ಲ, ಆ ತಕ್ಷಣನೇ ಅದು ಆಕ್ಟಿವೇಟ್ ಆಗ್ಬಿಡುತ್ತೆ. ಆ ತಕ್ಷಣನೇ ನಾವು ಆ ಒಂದು ಸ್ಥಿತಿ ನಮ್ಮೊಳಗೆ ಕ್ರಿಯೇಟ್ ಆಗುತ್ತೆ. 23 ಗಂಟೆ ಫುಲ್ ಜಾಗೃತ ಸ್ಥಿತಿ. ಜಾಗೃತ ಸ್ಥಿತಿ ಏನ್ ನಡೀತಾ ಇದೆ, ಫುಲ್ ಅಬ್ಸರ್ವೇಷನ್. ಅಬ್ಸರ್ವೇಷನ್ ಇಸ್ ಅ ಸ್ಕಿಲ್. ಅಬ್ಸರ್ವೇಷನ್ ಯಾರಿಗೆ ಬರುತ್ತೆ ಅಂತ ತಲೆ. ಯಾವುದೇ ಒಂದು ಮನೆ ಇದೆ, ಯಾವುದೇ ಒಂದು ಗಿಡ ಇದೆ, ನೀವು ಅದಕ್ಕೆ ನೋಡಿ ಅಬ್ಸರ್ವ್ ಮಾಡಿ, ಅದೇ ಒಂದು ಧ್ಯಾನ ಆಗ್ಬಿಡುತ್ತೆ. ಈ ರಮಣ ಮಹರ್ಷಿ ಅವರು ತಿಳ್ಕೊಳ್ಳಿ, ಲಾವ್ತ್ಸು, ಇವರೆಲ್ಲ ತುಂಬಾ ಅಬ್ಸರ್ವ್ ಮಾಡ್ತಿದ್ರು. ಅಬ್ಸರ್ವೇಷನ್ ಇಂದ ಎನ್ಲೈಟ್ಮೆಂಟ್ ಆಗಿದ್ದಾರೆ ಎಷ್ಟೋ ಜನ. ಜೈ ಕೃಷ್ಣ ಮೂರ್ತಿ ಟೋಟಲ್ ಅಬ್ಸರ್ವೇಷನ್ ಮೇಲೆ ಹೇಳ್ತಾರ ಅವರು. ಆ ಸ್ಥಿತಿ ಏನಿರಲ್ಲ, ಆ ಸ್ಥಿತಿಗೆ ಸೈಡಿಗೆ ಇಟ್ಟು ಅಬ್ಸರ್ವ್ ಮಾಡ್ರಂತ ಜೈ ಕೃಷ್ಣ ಮೂರ್ತಿ. ಆ ಸ್ಥಿತಿ ಜೊತೆ ನೀವು ಅಟ್ಯಾಚ್ ಆಗ್ಬೇಡ್ರಂತ. ಸೊ ಆ ರೀತಿ ಫುಲ್ ಜಾಗೃತ ಸ್ಥಿತಿಯಲ್ಲಿ ಇರ್ಬೇಕು. ನಮ್ಮ ಭಾವನೆಗಳು ನಿಯಂತ್ರಣವಾಗಿರ್ಬೇಕಂದ್ರೆ ಜಾಗೃತ ಸ್ಥಿತಿ ಬಹಳ ಇಂಪಾರ್ಟೆಂಟ್. ನಾವು ನಮ್ಮ ಜೀವನದಲ್ಲಿ ಆಕರ್ಷಣೆ ಮಾಡುತ್ತೇವೆ ಎಲ್ಲವನ್ನು. ನಮಗ್ ಏನ್ ಬೇಕೋ ಅದು ನಾವು ಆಕರ್ಷಣೆ ಮಾಡಿ, ನಮಗ್ ಬಂಗ್ಲೆ ಬೇಕು, ಕಾರ್ ಬೇಕು, ದುಡ್ಡು ಬೇಕು, ಏನೇ ವ್ಯಕ್ತಿ ಬೇಕು, ಎಲ್ಲ ಆಕರ್ಷಣೆ ಮಾಡುತ್ತೇವೆ. ಅದು ನಮ್ಮ ಕೈಯಲ್ಲಿ. ಸೊ ಒಂದ್ ಮಾತು ಅರ್ಥ ಮಾಡ್ಕೊಳ್ಳಿ, ಯಾರೇ ಏನೇ ಟ್ರಿಗರ್ ಮಾಡ್ಲಿ ನಮ್ಗೆ, ಏನು ಫೀಲ್ ಮಾಡ್ಕೋಬೇಡಿ. ಯಾರೇನೋ ನಮಗ್ ಟ್ರಿಗರ್ ಮಾಡ್ತಾ ಇದ್ದಾರೆ, ಬೇಕಂತ ಟ್ರಿಗರ್ ಮಾಡ್ತಾ ಇದ್ದಾರೆ, ನಮ್ ವೈಬ್ರೇಷನ್ ಡೌನ್ ಮಾಡ್ತಾ ಇದ್ದಾರೆ, ನಮಗ್ ಕೋಪ ಬರಸ್ಬೇಕಂತ ಅವ್ರು ಏನೋ ಟ್ರಿಗರ್ ಮಾಡ್ತಾ ಇದ್ದಾರೆ ಅಂದ್ರೆ ಏನು ತಿಳ್ಕೊಬೇಡಿ. ಯಾರು ನಮಗ್ ಟ್ರಿಗರ್ ಮಾಡ್ತಾರಲ್ಲ, ಅವ್ರು ನಮ್ ಟ್ರಿಗರ್ ಮಾಡೋರೆ ನಮ್ಗ್ ಟೀಚರ್ ಅಂತ ತಿಳ್ಕೊಳ್ಳಿ, ಕಲಿಯಿರೋದ್ರಿಂದ. ಅವ್ರು ಟ್ರಿಗರ್ ಮಾಡಿದ್ರ ಅಂತ ತಿಳ್ಕೊಳ್ಳಿ, ನೀವು ಟ್ರಿಗರ್ ಮಾಡಕ್ ಹೋದ್ರಿ ಅಂತ ತಿಳ್ಕೊಳ್ಳಿ. ನೀವು ಧ್ಯಾನ ಮಾಡೋದ್ರಲ್ಲಿ ಅವ್ರು ಧ್ಯಾನ ಮಾಡದೇ ಇರೋದ್ರಲ್ಲಿ ಏನ್ ವ್ಯತ್ಯಾಸ ಇದೆ? ಸೇಮ್ ಪರ್ಸನ್. ಅವ್ರು ನೀವು ಧ್ಯಾನ ಮಾಡಿ ಅವ್ರು ಧ್ಯಾನ ಮಾಡ್ಲಿಲ್ಲ ಅಂದ್ರೂ ಸೇಮ್ ಪರ್ಸನ್.
ಸೊ ಅವ್ರು ಟ್ರಿಗರ್ ಮಾಡಿದ್ರು, ನೀವು ಅವ್ರು ಟ್ರಿಗರ್ ಮಾಡ್ತಾರ ಅಂದ ತಕ್ಷಣ ನೀವು ಮತ್ತೆ ರಿಯಾಕ್ಟ್ ಮಾಡಿದ್ರಿ ಇಮಿಡಿಯೇಟ್ ಆಗಿ, ಅಂದ್ರೆ ಅದು ಯೂಸ್ ಇಲ್ಲ. ನಾವು ಧ್ಯಾನ ಮಾಡಿ ಯೂಸ್ ಇಲ್ಲ. ಸೊ ಜಾಗೃತ ಅವಸ್ಥೆಯಲ್ಲಿ ಇಲ್ಲ ಅಂತ ಅರ್ಥ. ಸೊ ರಿಯಾಕ್ಷನ್ ಮತ್ತೆ ರೆಸ್ಪಾಂಡ್ ಇವು ಬಹಳ ಇಂಪಾರ್ಟೆಂಟ್ ಅವ ನಮ್ಮ ಭಾವನೆಗಳನ್ನ ನಾವು ಜಯಿಸ್ಬೇಕು, ಬಹಳ ಇಂಪಾರ್ಟೆಂಟ್. ರಿಯಾಕ್ಷನ್ ವರ್ಸಸ್ ರೆಸ್ಪಾಂಡ್. ಸೊ ರಿಯಾಕ್ಷನ್ ಏನಿದೆ ಅಂದ್ರೆ ಒಂದು ರೆಡ್ ಅಲರ್ಟ್ ಅಂತ. ಈಗ ನೋಡಿದಿರಲ್ಲ ನೀವು ಟ್ರಾಫಿಕ್ ಲೈಟ್ ರೆಡ್ ಇರುತ್ತೆ, ರಿಯಾಕ್ಷನ್. ರಿಯಾಕ್ಷನ್ ಅಂದ್ರೆ ಡೇಂಜರ್ ಝೋನ್, ಅದು ಬೆಂಕಿಯಲ್ಲಿ ಕೈ ಹಾಕಿದ್ರೆ ಕೈ ಸುಟ್ಟೋಗುತ್ತೆ ಅಲ್ವಾ, ಆ ರೀತಿ ರಿಯಾಕ್ಷನ್ ಅಂದ್ರೆ ಆ ರೀತಿ. ರಿಯಾಕ್ಷನ್ ವರ್ಸಸ್ ರೆಸ್ಪಾಂಡ್. ಎಕ್ಸ್ಪಾಂಡ್ ಅಂದ್ರೆ ಒಂದ್ ರೀತಿ ಗ್ರೀನ್ ಲೈಟ್, ಫುಲ್ ಗ್ರೀನ್ ಲೈಟ್, ಖಾಲಿ ಇದೆ ರಸ್ತೆ, ಫುಲ್ ಖಾಲಿ ಇದೆ, ಹೋಗಪ್ಪ ನೀ ಅಂದಂಗೆ. ಸೊ ಯಾವಾಗ್ಲೂ ನಾವು ರೆಸ್ಪಾನ್ಸ್ ಮಾಡೋದ್ ಕಲಿಬೇಕು. ಪಟ್ ಅಂತ ಅವ್ರೇನೋ ಅಂದ್ರು ನಾವೇನೋ ಅಂದೆವು, ಅದರಲ್ಲಿ ಅವ್ರದ್ದು ಎನರ್ಜಿ ವೇಸ್ಟ್, ನಮ್ದು ಎನರ್ಜಿ ವೇಸ್ಟ್, ನಮ್ ಸಮಯನೂ ವೇಸ್ಟ್, ಅವ್ರ ಸಮಯನೂ ವೇಸ್ಟ್, ಎಲ್ಲ ವ್ಯರ್ಥ ಆಗುತ್ತೆ. ಮತ್ತೆ ನಮ್ಮ ಧ್ಯಾನ ಸ್ಥಿತಿಗೆ ನಾವು ವಾಪಸ್ ಬರೋಕ್ಕಾಗಲ್ಲ. ಸೊ ಯಾರ ಏನೋ ಕೋಪ ಬಂತ ಅಂತ ತಿಳ್ಕೊಳ್ಳಿ, ನಮಗ್ ಕೋಪ ಬಂತು, ಒಂದ್ 2 ನಿಮಿಷ 3 ನಿಮಿಷ ಟೈಮ್ ತಗೊಳ್ಳಿ, ಆಮೇಲೆ ರೆಸ್ಪಾನ್ಸ್ ಕೊಡಿ. ಅದು ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳಿ, ಮತ್ತೆ ಈ ರಿಯಾಕ್ಷನ್ ಮಾಡೋದು ಯಾವ ರೀತಿ ತಿಳ್ಕೊಳ್ಳಿ. ರೆಸ್ಪಾನ್ಸ್ ನಾವು ಹೆಂಗ್ ಮಾಡ್ತೀವಿ ಅಂದ್ರೆ ಫುಲ್ ಮ್ಯಾಚುರಿಟಿನ ಮಾಡ್ತೀವಿ, ಫುಲ್ ಒಂದು ಧ್ಯಾನ ಅವಸ್ಥೆಯಿಂದ ರೆಸ್ಪಾನ್ಸ್ ಮಾಡ್ತೀವಿ. ಧ್ಯಾನಿಗಳ ಒಂದು ಏನಂತ, ಧ್ಯಾನಿಗಳ ಒಂದು ಇದನ್ನೇ ಇದೆ, ರೆಸ್ಪಾನ್ಸ್ ಮಾಡೋದೇ ಅವ್ರದ್ದು ಮೂಲ. ಒಂದು ಯಾರು ಧ್ಯಾನ ಮಾಡ್ತಾರೋ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಸೊ ಘಟನೆಗಳು ನಮ್ಮ ಜೀವನದಲ್ಲಿ ನಾವು ಚಿಕ್ಕ ವಯಸ್ಸಿನಿಂದ ಏನೋ ಒಂದು ಘಟನೆ ಆಗಿರ್ಲಿ, ಏನೋ ಜೀವನದ ಅನುಭವಗಳಾಗಿರ್ಲಿ, ಅದಕ್ಕೆ ನಾವು ಎಮೋಷನ್ಸ್ ಅಂತಾರೆ. ಎಮೋಷನ್ಸ್ ಅಂದ್ರೆ ಮತ್ತೇನಿಲ್ಲ, ಭಾವನೆಗಳಂದ್ರೆ ಮತ್ತೇನಿಲ್ಲ, ನಮ್ಮ ಜೀವನದಲ್ಲಿ ಹಳೆ ಒಂದು ಘಟನೆಗಳು, ಒಂದು ಹಳೆ ಅನುಭವಗಳು, ಅದರಿಂದನೇ ಒಂದು ಎಮೋಷನ್ ಕ್ರಿಯೇಟ್ ಆಗುತ್ತೆ, ಭಾವನೆ ಕ್ರಿಯೇಟ್ ಆಗುತ್ತೆ. ನಿನ್ನೆ ಮಾಡಿರೋದು, ಮೊನ್ನೆ ಮಾಡಿರೋದು, ಸೊ ಏನೇ ಘಟನೆ ಆಗಿರ್ಬೋದು, ಲೈಫ್ ಎಕ್ಸ್ಪೀರಿಯನ್ಸಸ್ ಇಂದ ಎಮೋಷನ್ಸ್ ಕ್ರಿಯೇಟ್ ಆಗುತ್ತೆ. ಎಮೋಷನ್, ಎಮೋಷನ್ಗೆ ಅರ್ಥ ಎನರ್ಜಿ ಇನ್ ಮೋಷನ್. ನಮ್ಮ ಶಕ್ತಿ ಯಾವಾಗ್ಲೂ ಹರಿತಾನೇ ಇರುತ್ತೆ, ಯಾವಾಗ್ಲೂ ನಿರಂತರವಾಗಿ ಹರಿತೆ. ನೀರು ಯಾವ ರೀತಿ ಸಮುದ್ರದಲ್ಲಿ ಹರಿತಾ ಇರುತ್ತೆ, ನಮ್ಮ ಎನರ್ಜಿನೂ ಹರಿತಾ ಇರುತ್ತೆ. ಯಾವ ರೀತಿ ಹರಿಸಿದ್ರೆ ಆ ರೀತಿ ಹರಿಸ್, ಒಳ್ಳೆ ಕಡೆ ಹರಿಸಿದ್ರೆ ಒಳ್ಳೆ ಕಡೆ, ಹಂಗ ಹರಿಸಿದ್ರೆ ಹಂಗೆ. ಸೊ ಎನರ್ಜಿ ಇನ್ ಮೋಷನ್ ಆಲ್ವೇಸ್. ಇದಕ್ಕೆ ಎಮೋಷನ್ ಅಂತ ಕರಿತೀವಿ. ಭಾವನೆಗಳು, ಭಾವನೆಗಳು ಸ್ಥಿರವಾಗಿ ಇರೋದಿಲ್ಲ. ಇವಾಗ ನಾನು ಮಾತಾಡ್ತಾ ಇದ್ದೀನಿ, 1 ಗಂಟೆ ಬಾದ್ ಏನಾಗುತ್ತೆ ನನ್ನ ಭಾವನೆ. ಸೊ ಇವಾಗ ನೀವು ಕೇಳ್ತಾ ಇದ್ದೀರಾ, ಕ್ಲಾಸ್ ಒಳ್ಳೆ ಕ್ಲಾಸ್, ಒಳ್ಳೆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ, 1 ಗಂಟೆ ಆದ್ಮೇಲೆ ನಿಮ್ಮ ಭಾವನೆ ಯಾವ ರೀತಿ ಇರುತ್ತೆ ಗೊತ್ತಿಲ್ಲ. ಸೊ ಭಾವನೆಗಳು ಸ್ಥಿರವಾಗಿರ್ಬೇಕಂದ್ರೆ ನಾವು ಜಾಗೃತವಾಗಿರ್ಬೇಕು. ಸೊ ನಮ್ಮ ಚಿಕ್ಕ ವಯಸ್ಸಿನಿಂದ ಏನೇನು ಅನುಭವ ಮಾಡ್ತಾ ಇದ್ದೇವೆ, ಏನೇನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೇವೆ, ಅದರಿಂದ ನಮ್ಮ ಮನಸ್ಥಿತಿ ರೂಪುಗೊಳ್ಳುತ್ತೆ. ಮನಸ್ಸಿನ ಸ್ಥಿತಿ ಅಲ್ಟಿಮೇಟ್. ನಮ್ ಜೀವನದಲ್ಲಿ ಯಾರೇ ಟೀಚರ್ ಆಗಿರ್ಬೋದು, ಯಾರೇ ಒಂದು ಆಧ್ಯಾತ್ಮಿಕ ಶಿಕ್ಷಕರಾಗಿರ್ಬೋದು, ಯಾರು ಏನೇ ಹೇಳಿ, ಯಾವಾಗಿನ ತನಕ ನಮ್ಮ ಮನಸ್ಸಿನ ಸ್ಥಿತಿ ಬದಲಾಗದಲ್ವೋ ಅವಾಗಿನವರೆಗೆ ಅದು ಅದೇ ಪರಿಸ್ಥಿತಿ ನಡೀತಾನೆ ಇರುತ್ತೆ. ಯಾರೆಷ್ಟೇ ಹೇಳಿದ್ರು ಅದು ಚೇಂಜ್ ಆಗಲ್ಲ. ನಮ್ಮ ಮನಸ್ಸಿನ ಸ್ಥಿತಿಯನ್ನು ನಾವು ಬದಲಾಯಿಸಿಕೊಂಡಾಗೆ ಎಲ್ಲವೂ ಬದಲಾಗುತ್ತೆ, ಎಲ್ಲವೂ ಸಾಧ್ಯ. ನಾವು ಮನಸ್ಸಿನ ಸ್ಥಿತಿ ನಾವು ಬದಲಾಯಿಸ್ಕೊಂಡಿಲ್ಲ ಅಂದ್ರೆ ಏನು ಬದಲಾಗೋದಿಲ್ಲ. ಸೊ ನಾವು ಕೋಪದಲ್ಲಿದ್ದಾಗ, ಎಕ್ಸಾಂಪಲ್ ನೋಡ್ರಿ, ನಮಗ್ ಕೋಪ ಬಂತಂತ ತಿಳ್ಕೋರಿ, ಕೋಪದಲ್ಲಿದ್ದಾಗ ನಮ್ಮ ಟೋನ್ ಚೇಂಜ್ ಆಗ್ಬಿಡುತ್ತೆ, ನಮ್ಮ ಶಬ್ದ, ನಮ್ಮ ಮಾತಿನಲ್ಲಿ ಚೇಂಜಸ್ ಕಾಣುತ್ತೆ. ನೋಡ್ರಿ, ನೀವು ಅಬ್ಸರ್ವ್ ಮಾಡಿರ್ಬೋದು, ನೀವು ಖುಷಿ ಆದಾಗ ನಿಮ್ಮ ಟೋನ್ ಅಲ್ಲಿ ಹೆಂಗಿರುತ್ತೆ, ನಿಮ್ಮ ಶಬ್ದದಲ್ಲಿ ಯಾವ ರೀತಿ ಒಂದ್ ಮಧುರತೆ ಇರುತ್ತೆ ನೀವು ಖುಷಿ ಆಗಿದ್ದಾಗ. ನೀವು ಕೋಪದಲ್ಲಿದ್ದಾಗ ಎಷ್ಟು ನಿಮ್ಮ ಮಾತಿನಲ್ಲಿ ಎಷ್ಟು ಹೈ ಟೋನ್, ಹೈ ವೈಬ್ ಇರುತ್ತೆ ನೋಡಿ, ನಿಮಗೂ ಅದು ಗೊತ್ತಾಗುತ್ತೆ. ಸೊ ನಾವು ಏನ್ ಅನುಭವಿಸ್ತೇವೆ ಅದನ್ನೇ ಆಕರ್ಷಣೆ ಮಾಡುತ್ತೇವೆ. ಸೊ ಯೂನಿವರ್ಸ್ ನ ಒಂದು ಬ್ರಹ್ಮಾಂಡದ ಒಂದು ನಿಯಮ ಏನಿದೆ ಅಂದ್ರೆ, ಡಾಕ್ಟರ್ ಹಾಕಿನ್ಸ್ ಅಂತ ಒಂದು ಸ್ಕೇಲ್ ರೆಡಿ ಮಾಡಿದ್ರು ಅವರು. ಸೊ ಲೋವರ್ ಫ್ರೀಕ್ವೆನ್ಸಿ ಮತ್ತು ಹೈಯರ್ ಫ್ರೀಕ್ವೆನ್ಸಿ ಅಂತ, ಅಂದ್ರೆ ಎಮೋಷನ್ಸ್
ಹೈ ವೈಬ್ರೇಷನ್ ಅಂಡ್ ಲೋ ವೈಬ್ರೇಷನ್. ಸೊ ಕೋಪ ಮತ್ತು ಅಸೂಯೆ, ದ್ವೇಷ, ದುಃಖ, ಇವೆಲ್ಲ ಏನಿದೆ ಅಂದ್ರೆ ಲೋವರ್ ವೈಬ್ರೇಷನ್. ಲೋವರ್ ವೈಬ್ರೇಷನ್. ಯಾವಾಗ ನಮಗೆ ಖುಷಿ, ಎನ್ಲೈಟನ್ಮೆಂಟು, ಇವೆಲ್ಲ ಹೈಯರ್ ಫ್ರೀಕ್ವೆನ್ಸೀಸ್. ಸೊ ನಾವು ಏನ್ ಇರ್ತೇವೆ ಅದನ್ನೇ ನಾವು ಆಕರ್ಷಣೆ ಮಾಡ್ತೇವೆ. ನಾವು ಏನ್ ಬೇಕಾಗಿದೆ ಅದು ಆಕರ್ಷಣೆ ಮಾಡೋದಿಲ್ಲ. ನಾವು ಏನ್ ಇರ್ತೇವೆ ಅದನ್ನೇ ಬ್ರಹ್ಮಾಂಡ ನಮಗ್ ಕೊಡುತ್ತೆ. ನಮಗೆ ಏನ್ ಬೇಕಾಗ್ತದೆ ನಾವು ಆ ಒಂದು ಸ್ಟೇಟ್ ಅಲ್ಲಿ ಇರ್ಬೇಕು. ಪ್ರೆಸೆಂಟ್ ಸ್ಟೇಟ್ ಅಲ್ಲಿ ಆಲ್ರೆಡಿ ಬೇಕಾಗಿದೆ ಅದನ್ನ ಪಡ್ಕೊಂಡು ಆ ಸ್ಟೇಟ್ ಅಲ್ಲಿ ನಾವು ಇರ್ಬೇಕು. ಅವಾಗ್ಲೇ ಅದು ನಮಗೆ ಸಿಗುತ್ತೆ. ಆ ಸ್ಟೇಟ್ ಅಲ್ಲಿ ಇಲ್ಲ ಅಂತ ಅನ್ಕೊಳ್ಳಿ, ನಮ್ಮ ಹತ್ರ ಏನೋ ಒಂದು ಬಂತು, ಅದು ಇರೋದಿಲ್ಲ, ಬಹಳ ಸಮಯ ಇರೋದಿಲ್ಲ, ಅದು ಹೋಗ್ಬಿಡುತ್ತೆ. ಸೊ ಈ ರೀತಿ ಭಾವನೆಗಳು ಮತ್ತೆ ಯೋಚನೆಗಳು ಎರಡು ಒಂದೇ ದಿಕ್ಕಿನಲ್ಲಿಲ್ಲ ಅಂದ್ರೆ ನಮ್ಮ ಮನಸ್ಸಿನ ಸ್ಥಿತಿ ಅನ್ನು ನಾವು ಕಳ್ಕೊತೀವಿ, ಪಾಸಿಟಿವ್ ಆಗಿರೋದಿಲ್ಲ, ಆ ಸ್ಥಿತಿಯಲ್ಲಿ ಇರೋದಿಲ್ಲ ನಾವು ಆ ಒಂದು ವರ್ತಮಾನ ಕ್ಷಣದಲ್ಲಿ. ಸೊ ಭಾವನೆಗಳು ನಮ್ಮ ಅಂತರಾಳದ ಸ್ಥಿತಿ. ಭಾವನೆ ಅಂದ್ರೆ ಏನೂ ಇಲ್ಲ, ನಮ್ಮ ಅಂತರಾಳದ ಸ್ಥಿತಿ. ಜೀವನದಲ್ಲಿ ಏನ್ ಮಾಡ್ಬೇಕಂದ್ರೆ ನಮ್ಮ ಭಾವನೆಗಳನ್ನು ಜಯಿಸುವುದೇ ನಮ್ಮ ಉದ್ದೇಶವಾಗಿತ್ತು. ನಾವು ಏನೇ ಮಾಡ್ತಾ ಇದ್ವಿ ನಮ್ಮ ಜೀವನದಲ್ಲಿ ನಮ್ಮ ಒಂದು ಭಾವನಾತ್ಮಕ ಲಾಭಕ್ಕಾಗಿ ಮಾಡ್ತಾ ಇದ್ದೀವಿ. ಏನೇ ಮಾಡ್ಲಿ ನಮಗ್ ಖುಷಿ ಆಗ್ತದೆ ಅಂತ ನಾವು ಮಾಡ್ತೇವಲ್ಲ ಧ್ಯಾನ. ಆ ಧ್ಯಾನದಿಂದ ನಮಗ್ ಖುಷಿ ಆಗಿಲ್ಲ ಅಂದ್ರೆ ನಾವು ಯಾಕೆ ಧ್ಯಾನ ಮಾಡ್ಬೇಕು? ಒಂದು ಕ್ಷಣ ನಾವು ಖುಷಿ ಪಡ್ತೇವಲ್ಲ ಒಂದು ಧ್ಯಾನ ಮಾಡಿದಾಗ, ಒಂದು ಧ್ಯಾನ ಪ್ರಚಾರ ಮಾಡಿದಾಗ. ಆಕ್ಚುಲಿ ನಮ್ಮ ಭಾವನಾತ್ಮಕ ಲಾಭಕ್ಕಾಗಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ, ಭಾವನಾತ್ಮಕ ಲಾಭಕ್ಕಾಗಿ. ಇದರಿಂದ ನಮಗೆ ಭಾವನಾತ್ಮಕ ಲಾಭ ಇಲ್ಲ ಅಂದ್ರೆ ನಾವು ಧ್ಯಾನ ಮಾಡೋದಿಲ್ಲ. ಮನುಷ್ಯನ ಸಹಜವಾದ ಗುಣ ಆಗ್ತದೆ, ಮನುಷ್ಯನ ಸಹಜವಾದ ಗುಣ. ಏನೇ ನಾವು ಪಡ್ಕೊಳ್ಳಿ, ಏನೋ ಒಂದು ಮನಿ ಬೇಕು, ಎನಿಥಿಂಗ್, ಆ ಒಂದು ಪರ್ಸನ್ ಬೇಕು ನಮ್ಮ ಜೀವನದಲ್ಲಿ ಅಂದ್ರು ಒಂದು ಭಾವನಾತ್ಮಕ ಲಾಭಕ್ಕಾಗಿ, ಆ ವ್ಯಕ್ತಿಯಿಂದಾಗಿ, ಒಂದು ವಸ್ತುವಿಂದ ಆಗಿರ್ಬೋದು, ಆ ಒಂದು ಭಾವನಾತ್ಮಕ ಲಾಭಕ್ಕಾಗಿ ನಮ್ಮ ಜೀವನದಲ್ಲಿ ನಾವು ಎಲ್ಲ ಮಾಡ್ತಾ ಇದ್ದೀವಿ. ಸೊ ಈ ಭಾವನಾತ್ಮಕ ಲಾಭ ನಾವು ಧ್ಯಾನ ಮಾಡ್ತಾ ಇದ್ದೇವೆ, ನಮಗ್ ಭಾವನಾತ್ಮಕವಾಗಿ ನಾವು ಖುಷಿಯಾಗಿದ್ದೇವೆ. ಜೀವನದ ಉದ್ದೇಶ ಒಂದೇ, ಸ್ಪಷ್ಟ ಮಾಡ್ಕೊಳ್ಳಿ. ಡೇ ಟು ಲೈಫ್, ದಿನನಿತ್ಯ ಜೀವನ. ಏನು ಎನ್ಲೈಟ್ಮೆಂಟ್ ಆಗ್ಬೇಕು, ಇಷ್ಟು ವರ್ಷ ಸಾಧನೆ ಮಾಡ್ಬೇಕು, ಅಷ್ಟು ವರ್ಷ ಸಾಧನೆ ಮಾಡ್ಬೇಕು, ಅದು ಏನಿಲ್ಲ. ದಿನನಿತ್ಯ ಜೀವನದಲ್ಲಿ ನಾನು ಯಾವ ರೀತಿ ನನ್ನ ಚಾಲೆಂಜಸ್ ಗಳನ್ನು ಫೇಸ್ ಮಾಡ್ತೀನಿ, ಯಾರನ್ನ ಟ್ರಿಗರ್ ಮಾಡಿದ್ರೆ ಅವ್ರಿಗೆ ಒಳ್ಳೆ ರೆಸ್ಪಾನ್ಸ್ ಮಾಡ್ತೀನಿ, ಮತ್ತೆ ನನ್ನ ಅಂತರಾಳದ ಸ್ಥಿತಿ ಜೊತೆ ನಾನು ಇರ್ತೀನಿ, ವರ್ತಮಾನ ಕ್ಷಣದಲ್ಲಿ ನಾನು ಬದುಕ್ತೀನಿ. ದಟ್ ಈಸ್ ದ ಎಮೋಷನ್ ಮಾಸ್ಟ್ರಿ. ಅದೇ ನಮ್ಮ ಭಾವನಾತ್ಮಕ ಜಯ. ಭಾವನಾತ್ಮಕವಾಗಿ ನಾವು ಮುಂದೆ ಫ್ಯೂಚರ್ ಅಲ್ಲಿ ಏನು ಇರಲ್ಲ, ವರ್ತಮಾನದಲ್ಲಿ ನಾವು ಜಯಿಸ್ಬೇಕು. ಈ ಕ್ಷಣದಲ್ಲಿ ಬರ್ಬೇಕು ನಾವು, ಈ ಕ್ಷಣದಲ್ಲಿ ನೋಡಿ ರೆಸ್ಪಾನ್ಸ್ ಮಾಡಿ ಒಳ್ಳೆ ರೀತಿಯಾಗಿ. ಜಗತ್ತು ಎಷ್ಟು ಸುಂದರವಾಗಿ ಅಬ್ಸರ್ವ್ ಮಾಡಿ, ನಾವು ಎಷ್ಟು ಸುಂದರವಾಗಿ. ಅದಕ್ಕೆ ವಿಜುವಲೇಷನ್ ಮೆಡಿಟೇಷನ್ಸು ಅದೆಲ್ಲ ಹೇಳ್ತಾರೆ. ಅಫರ್ಮೇಷನ್ಸ್ ಮಾಡಿ, ವಿಜುವಲೇಷನ್ ಮಾಡಿ. ನಾನು ಯಾವ್ದು ಅಫರ್ಮೇಷನ್ಸ್ ನಮ್ಮ ಮೈಂಡ್ ಬ್ರೈನ್ ಚೆನ್ನಾಗಿಲ್ಲ ಅಂದ್ರೆ ಯಾವ್ದು ಅಫರ್ಮೇಷನ್ಸ್ ನಮಗೆ ಕಾನ್ಶಿಯಸ್ ಆಗಿಲ್ಲ ಅಂದ್ರೆ ಯಾವ್ದು ಕೆಲಸ ಮಾಡಲ್ಲ. ಕಾನ್ಶಿಯಸ್ನೆಸ್ ಬಹಳ ಇಂಪಾರ್ಟೆಂಟ್ ಇದೆ. ನಮ್ಮ ಭಾವನೆಗಳನ್ನು ನಾವು ಜಯಿಸ್ಬೇಕಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಬಹಳ ಇಂಪಾರ್ಟೆಂಟ್. ನಾವು ಏನ್ ಪ್ರೋಗ್ರಾಮ್ ಮಾಡ್ತೀವಿ ಅದೇ ನಡೀತಾ ಇರುತ್ತೆ. ಇವಾಗ ಕಂಪ್ಯೂಟರ್ ಅಲ್ಲಿ ನಾವು ಒಂದು ಪ್ರೋಗ್ರಾಮ್ ಮಾಡಿದ್ವಿ, ಒಂದು ಗೇಮ್ ಹಾಕ್ತಿವಿ, ಅದು ಅದೇ ಪ್ರೋಗ್ರಾಮ್ ರೀತಿ ನಡೆಯುತ್ತೆ. ಆ ಒಂದು ಪ್ರೋಗ್ರಾಮಿಂಗ್ ನಾವು ಚೇಂಜ್ ಮಾಡ್ತೀವಿ, ಸಬ್ ಕಾನ್ಶಿಯಸ್. ಈ ಭಾವನೆಗಳನ್ನು ಜಯಿಸ್ಬೇಕಂದ್ರೆ ಸಬ್ ಕಾನ್ಶಿಯಸ್ ಬಹಳ ಇಂಪಾರ್ಟೆಂಟ್. ಕಾನ್ಶಿಯಸ್ ಬ್ರೈನ್ ಅಂಡ್ ಸಬ್ ಕಾನ್ಶಿಯಸ್ ಬ್ರೈನ್ ಬಹಳ ಬಹಳ ಇಂಪಾರ್ಟೆಂಟ್. ಅದಕ್ಕೆ ದೊಡ್ಡ ದೊಡ್ಡ ಮಾಸ್ಟರ್ಸ್ ವಿಜುವಲೇಷನ್, ಅಫರ್ಮೇಷನ್ಸ್, ಸಿಂಗಿಂಗ್ ಬಾಲ್ ಮೆಡಿಟೇಷನ್ಸ್, ಈ ರೀತಿ ಎಲ್ಲ ಏನೇನೋ ಮಾಡ್ತಾ ಇದಾರೆ. ಏನಕ್ಕೆ? ನಮ್ಮ ಫ್ರೀಕ್ವೆನ್ಸಿ ಚೇಂಜ್ ಆಗಲಿ, ಆ ಒಂದು ಫ್ರೀಕ್ವೆನ್ಸಿಯಿಂದ ಈ ಒಂದು ಫ್ರೀಕ್ವೆನ್ಸಿಗೆ ಶಿಫ್ಟ್ ಆಗ್ಲಿ ಅಂತ
ಏನೋ ಇಮ್ಯಾಜಿನ್ ಮಾಡ್ಕೊಂಡು ವಿಜುವಲೇಷನ್ ಮಾಡ್ಕೊಂಡು ನಾನು ಚೆನ್ನಾಗಿದ್ದೇನೆ, ನಾನು ಪ್ರಕೃತಿಯಲ್ಲಿದ್ದಾನೆ, ನಾನು ಚೆನ್ನಾಗಿ ಮ್ಯೂಸಿಕ್ ಕೇಳ್ತಿದ್ದೇನೆ, ಏನೋ ವಿಜುವಲೇಷನ್ ಮಾಡ್ಕೊಂಡ ತಕ್ಷಣ ನನ್ನ ಭಾವನೆಗಳಲ್ಲಿ ಚೇಂಜಸ್ ಆಗುತ್ತೆ, ಭಾವನಾತ್ಮಕ ಸ್ಥಿತಿ ಚೇಂಜ್ ಆಗುತ್ತೆ. ಅವಾಗ ಅವನ ನೋಡುವ ದೃಷ್ಟಿ ಚೇಂಜ್ ಆಗುತ್ತೆ. ಹೊರಗಡೆ ಪರಿಸ್ಥಿತಿ ಏನೇ ಇರಲಿ ನಾನು ಖುಷಿಯಾಗಿರ್ತೀನಿ ಅಂತ ಅವನು ಅಫರ್ಮೇಶನ್ಸ್ ಮಾಡ್ಕೊಂಡು ಹೊರಗಡೆ ಬದುಕ್ತಾನೆ. ಈ ರೀತಿ ಆ, ಬಹಳಷ್ಟು ಎಕ್ಸಾಂಪಲ್ಸ್ ಇವೆ. ಸೊ ನನ್ನ ಜೀವನದಲ್ಲಿ ಕೂಡ ಬಹಳಷ್ಟು ಘಟನೆಗಳು ನಡೆದವು. ಎಷ್ಟು ಲಾಸ್ ಆಗಿರ್ಬೋದು, ಏನೇ ವ್ಯಕ್ತಿ ಕಳ್ಕೊಂಡು ಇರ್ಬೋದು, ಆ ಒಂದು ಕ್ಷಣದಲ್ಲಿ ದುಃಖ ಆಗಿತ್ತು. ಬಟ್ ಇವಾಗ ಆ ಸ್ಥಿತಿ ಇಲ್ಲ. ಇವಾಗ ಯಾರೇ ಬರ್ಲಿ ಯಾರೇ ಹೋಗ್ಲಿ, ನಮ್ಮ ಮನಸ್ಸಿನ ಸ್ಥಿತಿ ಹೆಂಗಿದೆ ಅಂದ್ರೆ ಲೆಟ್ ಗೋ. ಫಸ್ಟ್ ಇದು ಅರ್ಥ ಮಾಡ್ಕೊಳ್ಳಿ, ಲೆಟ್ ಗೋ, ಹೋಗ್ಲಿ ಬಿಡು. ಯಾವಾಗ ಈ ಭಾವನೆ ಬರುತ್ತೆ ನಮ್ಮ ಹತ್ರ, ಲೆಟ್ ಗೋ, ಅವಾಗ ಎಲ್ಲವೂ ನೀವು ಮತ್ತೆ ಆಕರ್ಷಣೆ ಮಾಡಿ, ಎಲ್ಲವೂ ನಿಮ್ಮ ಒಳಗೆ ಬರುತ್ತೆ. ಹೋಗ್ಲಿ ಬಿಡು, ಹೋಯ್ತಾ ಹೋಗ್ಲಿ ಬಿಡು. ನೀವು ಏನ್ ಮಾಡ್ತೀರಪ್ಪ, ಈಗ ನೀವು ನಿನ್ನೇನೋ ಕಳ್ಕೊಂಡಿರಿ, ಅದ್ರ ಬಗ್ಗೆ ಇವಾಗ ಯೋಚನೆ ಮಾಡ್ತೀರಿ. ಅವ್ರು ಬರುತ್ತಾ, ಹೋಗಿರೋ ಕ್ಷಣ ವಾಪಸ್ ಬರುತ್ತಾ? ಹೋಗಿರೋ ಕ್ಷಣ, ಹೋಗಿರೋ ವಸ್ತು, ಹೋಗಿರೋ ಯಾವುದು ವಾಪಸ್ ಬರಲ್ಲ. ಅರೆ ಅದು ನಾವು ಹಾಗ್ ಮಾಡ್ಬೋದಿತ್ತು, ಹೀಗ್ ಮಾಡ್ಬೋದಿತ್ತು. ಮತ್ತೆ ಮನಸ್ಸಿಗೆ ಒಂದು ಸಮಯ ಕೊಡ್ತೀವಿ ನಾವು. ಮನಸ್ಸು ಮತ್ತೆ ಪಾಸ್ಟ್ ಅಲ್ಲಿ ಹೋಗುತ್ತೆ, ವಿಚಾರ ಮಾಡುತ್ತೆ, ಮತ್ತೆ ಸಮಯ ವ್ಯರ್ಥ ಮಾಡ್ಕೋತೇವೆ, ಮತ್ತೆ ಭಾವನಾತ್ಮಕ ಸ್ಥಿತಿಯನ್ನು ನಾವು ಕಳ್ಕೊತೀವಿ. ಅರೆ ಫ್ಯೂಚರ್ ಅಲ್ಲಿ ಹಂಗ್ ಮಾಡ್ತೀನಿ, ನಾನ್ ಚೆನ್ನಾಗಿರ್ತೀನಿ, ಚೆನ್ನಾಗ ಆ ವಸ್ತು ಮೇಂಟೈನ್ ಮಾಡ್ತೀನಿ, ಮತ್ತೆ ಫ್ಯೂಚರ್ ಅಲ್ಲಿ ಹೋಗುತ್ತೆ, ಮತ್ತೆ ಭಾವನಾತ್ಮಕ ಸ್ಥಿತಿ ಕಳ್ಕೊತೀವಿ. ಹಿಂದೆ ಆಗಿರೋ ಮಿಸ್ಟೇಕ್ ಬಗ್ಗೆ ರಿಗ್ರೆಟ್ ಮಾಡ್ಬಾರ್ದು. ಮತ್ತೆ ಮುಂದೆ ಏನಿರುತ್ತೆ ಅದ್ರ ಬಗ್ಗೆ ಜಾಸ್ತಿ ಯೋಚನೆ. ಈಗ ನೀ ಬದುಕಪ್ಪ, ಈ ಕ್ಷಣ ಕೊಟ್ಟಿದ್ದಾರೆ ಯೂನಿವರ್ಸ್, ಬ್ರಹ್ಮಾಂಡ, ಈ ಒಂದು ಕ್ಷಣ ನಿನ್ ಕೈಯಲ್ಲಿದೆ. ಈ ಕ್ಷಣ ಹೆಂಗ್ ಬದುಕ್ತೀಯ, ನಿನ್ ಬದುಕು. ನಿನ್ ಖುಷಿಯಾಗಿ ಬದುಕ್ತೀಯ, ನಿನ್ ದುಃಖವಾಗಿ ಬದುಕ್ತೀಯ, ಅದು ನಿನ್ ಚಾಯ್ಸ್ ಈಸ್ ಯುವರ್ಸ್. ಕೇವಲ ನಮ್ಮ ಹತ್ರ ಚಾಯ್ಸ್ ಇದೆ, ಹೆಂಗ್ ಬದುಕಬೇಕು. ನೀವು ಅದನ್ನು ಒಳ್ಳೆ ರೀತಿ ಪ್ರೊಡ್ಯೂಸ್ ಮಾಡ್ಬೋದು, ಇಲ್ಲ ರಿಡ್ಯೂಸ್ ಮಾಡ್ಬೋದು, ಅದು ನಮ್ಮ ಕೈಯಲ್ಲಿದೆ. ಸೊ ಆಲೋಚನೆಗಳು ಯಾವುದೇ ರೀತಿ ಇರ್ಲಿ, ಆಲೋಚನೆಗಳು ಮತ್ತು ನಮ್ಮ ಭಾವನೆಗಳು, ವಿಚಾರಗಳು, ಇವು ಬಹಳಷ್ಟು ಇಂಪಾರ್ಟೆಂಟ್ ಇವೆ. ನಮ್ಮ ಧ್ಯಾನಿಗಳಿಗೆ, ಧ್ಯಾನ ಮಾಡದೇ ಇರ್ಲಿ, ಧ್ಯಾನ ಮಾಡೋರಿಗೆ, ಎಲ್ಲರಿಗೂ ವಿಚಾರಗಳು ಮತ್ತೆ ಇವು ಭಾವನೆಗಳು ಇವು ತಿಳ್ಕೊಂಬೋದು ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಎಷ್ಟೇ ನಾವು ಪಾಸಿಟಿವ್ ಆಗಿ ವಿಚಾರ ಮಾಡ್ತೀವಿ, ಬಟ್ ನಾವು ಅನುಭವಿಸೋದಿಲ್ಲ ಪಾಸಿಟಿವ್ ಆಗಿದ್ದೇವಂತ. ಕಡಿಮೆ ಅನುಭವಿಸ್ತೀವಿ ನಾವು. ಇಲ್ಲ, ಪಾಸಿಟಿವ್ ಇಲ್ಲ ಅಂತ ನಾವು ಒಳಗಡೆಯಿಂದ ಕಡಿಮೆ ಅನುಭವಿಸ್ತೀವಿ. ಅದಕ್ಕೆ ಆ ಪಾಸಿಟಿವ್ನೆಸ್ ಇರಲ್ಲ. ಇರ್ತೀವಿ, ಒಳ್ಳೆ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡ್ತೀವಿ, ಎಷ್ಟೊಂದು ಯೋಚನೆ ಮಾಡ್ತೀವಿ, ಬಟ್ ನಾವು ಅನುಭವಿಸೋದಿಲ್ಲ. ಅನುಭವಕ್ಕೆ ಬರ್ಬೇಕು, ಆ ರೀತಿ ನಾವು ಫೀಲ್ ಮಾಡ್ಬೇಕು, ನಮ್ಮ ಬಾಡಿಗೆ ಫೀಲ್ ಮಾಡಿಸ್ಬೇಕು, ಆವಾಗ್ಲೇನೆ ನಾವು ಚೆನ್ನಾಗಿ ಬದುಕ್ತೀವಿ. ಸೊ ಇದು ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಹೆಂಗಂದ್ರೆ ಒಂದು ಚಿಕ್ಕ ಮಗು ಇದೆ ಅಂತ ತಿಳ್ಕೊಳ್ಳಿ. ಚಿಕ್ಕ ಮಗು ಆಟ ಆಡ್ತಾ ಇರುತ್ತೆ. ಓಕೆ, ಚಿಕ್ಕ ಮಗು ಆಟ ಆಡ್ತಾ ಇರುತ್ತೆ. ಆ ಮಗುವಿನ ಮನಸ್ಥಿತಿ ನೀವು ಅಬ್ಸರ್ವ್ ಮಾಡಿ. ಒಂದ್ಸಲ ಒಂದು 5 ವರ್ಷದ 6 ವರ್ಷದ ಮಗು ಇದೆ ಅಂತ ತಿಳ್ಕೊಳ್ಳಿ. ಆ ಮಗುವಿಗೆ ಅಬ್ಸರ್ವ್ ಮಾಡಿ, ಮಗುವಿನ ಮನಸ್ಥಿತಿ ಹೇಗಿರುತ್ತೆ ನೋಡಿ. ನಮ್ಮ ಮನಸ್ಥಿತಿ ಹೇಗಿದೆ ಮತ್ತೆ ಆ ಮಗುವಿನ ಮನಸ್ಥಿತಿ ಹೇಗಿದೆ. ಮಗು ಆಟ ಆಡ್ತಾ ಇರುತ್ತೆ, ಎಲ್ಲೋ ಬಿತ್ತು ಅಂತ ತಿಳ್ಕೊಳ್ಳಿ, ಅದಕ್ಕೇನೋ ಗಾಯ ಆಯ್ತು. ಒಂದು ಕ್ಷಣನೂ ಅದು ಒಂದ್ ನಿಮಿಷನೂ ಅಳೋದಿಲ್ಲ ಅದು. ಮತ್ತೆ ಅದಕ್ಕೆ ಏನೋ ಚಾಕ್ಲೇಟ್, ಏನೋ ಒಂದು ನಾವು ಪ್ರೀತಿ ತೋರಿಸು, ಮತ್ತೆ ಖುಷಿ ಆಗ್ಬಿಡುತ್ತೆ ಮಗು. ಆ ಕ್ಷಣ ಮರಿತೆ ಅದು, ಅದಕ್ಕೆ ಏನ್ ಗಾಯ ಆಗಿದೆ ಎಲ್ಲ ಮರೆತ್ ಬಿಡುತ್ತೆ, ಮತ್ತೆ ಖುಷಿ ಆಗುತ್ತೆ ಮಗು. ಮಕ್ಕಳ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ ತುಂಬಾ ಸುಂದರವಾಗಿರುತ್ತೆ. ನೀವು ನೋಡ್ರಿ, ಮಕ್ಕಳಿಗೆ ನೋಡ್ರಿ, ಅಬ್ಸರ್ವೇಷನ್ ಮಾಡ್ರಿ. ದ ಚಿಲ್ಡ್ರನ್ ಈಸ್ ಟೀಚರ್. ಮಗುವಿನಿಂದ ನಾವು ಬಹಳಷ್ಟು ಕಲಿಬಹುದು. ನಮಗೆ ಯಾವ ರೀತಿ ನಮಗೆ ಯಾಕಿಲ್ಲ ಈ ರೀತಿ ಮನಸ್ಥಿತಿ ಇಷ್ಟು ವಯಸ್ಸಾದರು? ಯಾಕೆ ನಮ್ಮ ಆ ಮಗುವಿನ ತರ ಮನಸ್ಥಿತಿ ಇಲ್ಲ ನಮ್ಮ ಹತ್ರ. ಆ ಮಗು ಎಷ್ಟು ಸುಂದರವಾಗಿ ಆಟ ಆಡ್ತಾ ಇರುತ್ತೆ, ಎಷ್ಟು ಭಾವನಾತ್ಮಕವಾಗಿ ಜಯಿಸಿದೆ ಅವು, ಅದನ್ನು ಅಬ್ಸರ್ವ್ ಮಾಡ್ಬೇಕು. ನಾವು ಯಾಕೆ ಜಯಿಸ್ತಾ ಇಲ್ಲ? ನಾವು ಸಿಕ್ಕಾಕೊಂಡಿದೀವಿ.
ನಮ್ಮ ತಲೆಯಲ್ಲಿ ನಾವೇ ಸಿಕ್ಕಾಕೊಂಡಿದ್ದೀವಿ, ನಮ್ಮ ಒಂದು ಬ್ರೇನ್ ಅಲ್ಲಿ ನಾವೇ ಸಿಕ್ಕಾಕೊಂಡಿದ್ದೀವಿ. ಅದಕ್ಕೆ ಆ ಮಗುವಿನ ಮನಸ್ಥಿತಿ ಬರ್ತಾ ಇಲ್ಲ. ಆ ಮಗುವಿನ ಮನಸ್ಥಿತಿ ಬರ್ಬೇಕಂದ್ರೆ ನಾವು ನಮ್ಮನ್ನು ಬದಲಾಯಿಸ್ಕೋಬೇಕಂದ್ರೆ ಧ್ಯಾನ ಅತಿ ಅವಶ್ಯಕವಾಗಿದೆ. ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಂಗತಿ. ಸೊ ಕಂಟಿನ್ಯೂಸ್ ಆಗಿ ನನ್ಗೆ ಇದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ನಾನು ಬಹಳಷ್ಟು ಪ್ರಯತ್ನ ಪಟ್ಟಿದ್ದೆ. ಸುಮಾರು ನಂದು ಒಂದು ಶಾರ್ಟ್ ಆಗಿ ಹೇಳ್ತೀನಿ, ಒಂದು 2 minutes ಅಲ್ಲಿ ನನಗೆ ಯಾವ ರೀತಿ ಈ ಮನಸ್ಥಿತಿ ರೆಸ್ಪಾನ್ಸ್ ಮಾಡೋದು, ಅಕ್ಸೆಪ್ಟೆನ್ಸ್, ಫಾರ್ಗೆಟ್ನೆಸ್, ಲೆಟ್ ಗೋ ಮಾಡೋದು, ಸೊ ಇದೆಲ್ಲ ಹೆಂಗ್ ಗೊತ್ತಾಯ್ತು. ಮ್ಯಾನಿಫೆಸ್ಟೇಷನ್ ಮಾಡೋದು. ಆಕ್ಚುಲಿ ನಾನು ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ, ಬಹಳಷ್ಟು ಮ್ಯಾನಿಫೆಸ್ಟೇಷನ್ ಮೇಲೆ ಜಾಸ್ತಿ ಗೊತ್ತು. ಸೊ ಅದು ಮ್ಯಾನಿಫೆಸ್ಟೇಷನ್ಗೆ ಭಾವನೆಗಳನ್ನು ಜಯಿಸೋದು ಬಹಳಷ್ಟು ಇಂಪಾರ್ಟೆಂಟ್ ಇದೆ. ನಾವು ಏನೋ ಆಕರ್ಷಣೆ ಮಾಡ್ಬೇಕಂದ್ರೆ ನಮ್ಮ ಭಾವನೆಗಳು ಸ್ಥಿರವಾಗಿಲ್ಲ ಅಂದ್ರೆ ಏನು ಆಕರ್ಷಣೆ ಮಾಡಕ್ ಆಗೋದಿಲ್ಲ. ಸೊ ಸುಮಾರು ಒಂದು 7 ವರ್ಷದ ಜರ್ನಿಯಲ್ಲಿ 2019ರಲ್ಲಿ ನನ್ಗೆ ಒಂದು ಕ್ವಶನ್ ಇತ್ತು. ಕ್ವಶನ್ ಏನಂದ್ರೆ, ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ನಾನು ಯಾರು? ಫಸ್ಟ್ ಕ್ವಶನ್. ಅದು ಹೆಂಗ್ ರೇಸ್ ಆಯ್ತು ನನಗೆ ಗೊತ್ತಿಲ್ಲ, ನನಗೆ ಧ್ಯಾನನೂ ಗೊತ್ತಿಲ್ಲ. ನನ್ ಡೆತ್ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೆ. ಯಾರೋ ಸಾಯ್ಲಿ, ನಮ್ ಸುತ್ತಮುತ್ತ ಆಗಿರ್ಬೋದು, ಎಲ್ಲೇ ಯಾರೇ ಸಾಯ್ಲಿ, ಯಾಕೆ ಸಾಯ್ತಾರಪ್ಪ ಮನುಷ್ಯರು, ಸತ್ ಮೇಲೆ ಎಲ್ಲಿಗೆ ಹೋಗ್ತಾರೆ? ಈ ರೀತಿ ಬಹಳ ಕ್ಯೂರಿಯಸ್ ಕ್ವಶನ್ಸ್ ಇದ್ದು ನಮ್ಗೆ. ಆ ಒಂದು ಪ್ರಶ್ನೆಗಳು ನಮಗೆ ಈ ಧ್ಯಾನ ಮತ್ತು ಇದರಲ್ಲಿ ಆಳವಾಗಿ ಕರ್ಕೊಂಬಂದ್ ಆ ಒಂದು ಕ್ವಶನ್ಸ್. ಅದರಿಂದ ನಂಗೆ ಪಿರಮಿಡು ಅದು ಏನು ಗೊತ್ತಿರ್ಲಿಲ್ಲ. ಮುಂಚೆ ಎಲ್ಲ ದೇವಸ್ಥಾನ ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾ ಇದ್ದೆ. ಒಂದು ಕ್ವಶನ್ ಅದು ಹುಡುಕಾಟ ಆನ್ಸರ್ಗಾಗಿ ಹುಡುಕ್ತಾ 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 ಏನಾಗಿತ್ತಂದ್ರೆ, ಹಿಂಗೆ ಏನೋ ಒಂದು ಘಟನೆ ನಡೀತಾ ಇರ್ಬೋದು. ನಮ್ದು ಮನೆಯಲ್ಲಿ ನಮ್ದು ತಂದೆಯವ್ರದ್ದು ದೇಹ ತ್ಯಾಗ ಮಾಡಿದ್ರು. ಆ ತಕ್ಷಣ ನನ್ಗೆ ಅಳುನೇ ಬರ್ಲಿಲ್ಲ. ನಾ ಒಂದು ಸ್ಥಿತಿಯಲ್ಲಿದ್ದೆ, ಅಬ್ಸರ್ವೇಷನ್. ಹೆಂಗೋಯ್ತು ಜೀವ, ಫುಲ್ ಶಾಕ್ ಆಗ್ಬಿಟ್ಟೆ. ಘಟನೆ ಏನೇ ಆಗಿರ್ಬೋದು, ರೀಸನ್ ಏನೇ ಆಗಿರ್ಬೋದು, ನಾವು ಧ್ಯಾನಕ್ಕೆ ಬರ್ಬೇಕಂದ್ರೆ ರೀಸನ್ ಏನೇ ಆಗಿರ್ಬೋದು, ಏನೋ ಒಂದು ರೀಸನ್ ಇಂದಾನೆ ಬರ್ತೇವೆ ನಾವು. ರೀಸನ್ ಇಲ್ಲ ಅಂದ್ರೆ ನಾವು ಧ್ಯಾನಕ್ಕೆ ಬರಕ್ ಆಗಲ್ಲ. ರೀಸನ್ ಕಂಪಲ್ಸರಿ ಬೇಕು. ಕಾರಣ ಇಲ್ದೆ ಯಾವ್ದು ನಡೆಯಲ್ಲ. ಪತ್ರಿಜಿ ಸರ್ ಹೇಳ್ತಾರಲ್ವಾ, ಬಿನ್ ಬಾದಲ್ ಬರ್ಸಾತ್ ನಾ ಹೂವೆ ಅಂತ. ಅಂದ್ರೆ ಮೋಡಗಳಿಲ್ದೆ ಮಳೆ ಆಗಲ್ಲ ಅಂತ ಪತ್ರಿಜಿ ಅವ್ರು ಹೇಳ್ತಾರಲ್ವಾ. ಸೊ ಆ ರೀತಿ ಕಾರಣ ಇಲ್ದೆ ಯಾವ ವ್ಯಕ್ತಿನೂ ಬರಕ್ ಆಗಲ್ಲ, ಸಾಧ್ಯ ಇಲ್ಲ. ನಿಮ್ಗೆ ಏನೋ ಒಂದ್ ಕಾರಣ ಇತ್ತು, ಅದಕ್ಕೆ ನೀವು ಧ್ಯಾನಕ್ಕೆ ಬಂದಿರಿ, ಏನೋ ಮಾಡ್ತಾ ಇದ್ರಿ. ಏನೋ ಕಾರಣ ಇಲ್ಲ ಅಂದ್ರೆ ನೀವ್ ಯಾಕೆ ಇಷ್ಟು ಕ್ಲಾಸ್ ಕೇಳ್ಬೇಕಪ್ಪ, ಇಷ್ಟು ಸಮಯ ಕೊಡ್ಬೇಕು, ಇಷ್ಟು ಧ್ಯಾನ ಮಾಡ್ಬೇಕು, ಪ್ರಾಣಾಯಾಮ ಮಾಡ್ಬೇಕು? ಏನೋ ಒಂದ್ ಕಾರಣ ಇದೆ ಅಲ್ವಾ? ಆ ಕಾರಣ ಪ್ರತಿಯೊಬ್ಬರಿಗೂ ಇದೆ. ನಿಮಗಿದೆ, ನನಗಿದೆ, ಬ್ರಹ್ಮಾಂಡದಲ್ಲಿನ ಪ್ರತಿಯೊಂದು ಜೀವಿಗೂ ಇದೆ. ಪ್ರತಿಯೊಂದು ಜೀವಿಗೂ ಒಂದ್ ಕಾರಣ ಇದೆ. ಅಲ್ಲಿ ಬದುಕ್ಬೇಕಂದ್ರೆ ಒಂದ್ ಕಾರಣ ಇದೆ. ಬದುಕ್ಬೇಕಂದ್ರೆ ಒಂದು ಉದ್ದೇಶ ಇದೆ. ಪ್ರತಿಯೊಬ್ಬರಿಗೆ ಒಂದು ಉದ್ದೇಶ ಇದೆ. ಆ ಉದ್ದೇಶ ಬ್ರಹ್ಮಾಂಡದ ಉದ್ದೇಶ ಇದೆ. ನಮ್ದೇನು ಉದ್ದೇಶ ಇಲ್ಲ. ನೀವ್ ಏನೇ ಉದ್ದೇಶ ಮಾಡ್ಕೋರಿ, ಹಿಂಗಾಗ್ಬೇಕು ಹಂಗಾಗ್ಬೇಕು, ಏನು ಮಾಡ್ಕೋರಿ, ಇನ್ ದ ಎಂಡ್ ಬ್ರಹ್ಮಾಂಡದೇ ಉದ್ದೇಶ. ಈ ಒಂದು ಸ್ಕೂಲ್, ಅರ್ಥ ಅನ್ನೋ ಭೂಮಿ ಅನ್ನೋ ಒಂದು ಶಾಲೆಯಲ್ಲಿ ನಾವು ಸ್ಟೂಡೆಂಟ್ಸ್ ತರ ಯಾವ ರೀತಿ ಶಾಲೆಗೆ ಹೋಗ್ತೀವಿ, ಬೆಳಗ್ಗೆ 9 ಗಂಟೆಗೆ ಹೋಗಿ 5 ಗಂಟೆಗೆ ರಿಟರ್ನ್ ಬರ್ತೀವಲ್ಲ ಶಾಲೆಗೆ ಹೋಗಿ, ಅದೇ ರೀತಿ ಭೂಮಿ ಅನ್ನೋ ಶಾಲೆಯಲ್ಲಿ ನಾವೆಲ್ಲ ವಿದ್ಯಾರ್ಥಿಗಳು. ಇಲ್ಲಿ ನಮ್ ಸಮಯ ಕಳೆದು ಮತ್ತೆ ನಮ್ಮ ಮನೆ ಎಲ್ಲಿದೆ, ಎಲ್ಲಿ ರಿಟರ್ನ್ ಹೋಗ್ಬೇಕು, ಅಲ್ಲಿಗೆ ಹೋಗ್ತೀವಿ. ಅದು ಬ್ರಹ್ಮಾಂಡ ಗೊತ್ತು, ನಮಗ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಸೊ ಈ ರೀತಿಯಲ್ಲಿ ಸುಮಾರು ನನ್ನ ಲೈಫಲ್ಲಿ ಬಹಳಷ್ಟು ಎಮೋಷನ್ಸ್ ಈ ರೀತಿ ಎಲ್ಲ ನಡೀತಾ ಇತ್ತು. ಇನ್ ದೆನ್ ಪಿರಮಿಡ್ ವ್ಯಾಲಿ ನನಗೆ ತುಂಬಾ ಹೆಲ್ಪ್ ಮಾಡ್ತು. ಥ್ಯಾಂಕ್ ಯು ಸೋ ಮಚ್ ಪಿರಮಿಡ್ ವ್ಯಾಲಿ. ಥ್ಯಾಂಕ್ ಯು ಸೋ ಮಚ್ ಪತ್ರಿಜಿ ಅವರಿಗೂ. ನನ್ನ ಒಂದು ಆ ಕಷ್ಟ, ಒಂದು ಯಾವುದೋ ಆ ಸಮಯದಲ್ಲಿ ತುಂಬಾ, ಆ ಸಮಯದ ಬಗ್ಗೆ ಬಹಳಷ್ಟು ನನ್ನ ಲೋ ವೈಬ್ರೇಷನ್ ಇದೆ. ಆ ಸಮಯದಲ್ಲಿ ಪತ್ರಿಜಿ ಅವ್ರು ಸಿಕ್ಕರು. ಅವ್ರಿಗೆ ಮೀಟ್ ಆದ್ಮೇಲೆ ಇನ್ನೊಂದು ಹೊಸ ಎನರ್ಜಿ ಫೀಲ್ ಆಯ್ತು, ಹೊಸ ಎನರ್ಜಿ ಬಂತು. ಅದಾದ್ಮೇಲೆ ತುಂಬಾ ಪಿರಮಿಡ್ ಮಾಸ್ಟರ್ಸ್ ಮೀಟ್ ಆದ್ರು, ದೊಡ್ಡ ದೊಡ್ಡ ಮಾಸ್ಟರ್ಸ್. ಅವ್ರ ಅಂಡರ್ ಅಲ್ಲಿ ಕ್ಲಾಸ್ ತಗೊಂಡೆ, ತುಂಬಾ ಚೆನ್ನಾಗಿ ಫೀಲ್ ಆಯ್ತು. ಈವನ್ ಪಿರಮಿಡ್ ವ್ಯಾಲಿ ಚೇರ್ಮನ್ ಶ್ರೇಯಾನ್ ಸರ್ ಇದಾರಲ್ವಾ, 10 ಕ್ಲಾಸ್ ಅಟೆಂಡ್ ಮಾಡ್ಬೇಕಂದ್ರೆ ಇಟ್ ಈಸ್ ನಾಟ್ ಈಸಿ. 10 ಕ್ಲಾಸ್, 10 ದಿನದ ಒಂದು ಕ್ಲಾಸ್ ಇರುತ್ತೆ, 5 days ಒಂದು ಕ್ಲಾಸ್ ಇರುತ್ತೆ. ಆ ಕ್ಲಾಸ್ಗಳಿಗೆ ಅಟೆಂಡ್ ಮಾಡೋದು ಈಸಿ ಇಲ್ಲ. ಅಟೆಂಡ್ ಮಾಡೋದ್ರೆ ಕೆಲವರಿಗೆ ಸಮಯ ತೆಗೆದಾಗೋದಿಲ್ಲ, ಕೆಲವರಿಗೆ
ಒಂದು ದುಡ್ಡಿನ ಸಮಸ್ಯೆ, ಏನೋ ಒಂದು ಫ್ಯಾಮಿಲಿಯಲ್ಲಿ ಸಮಸ್ಯೆ, ಏನೋ ಒಂದು ಇರ್ಬೋದು. ಸೊ ಕಂಪ್ಲೀಟ್ ಅವ್ರು ಅಷ್ಟೊಂದು ಪಿರಮಿಡ್ ವ್ಯಾಲಿ ನೋಡ್ಕೊತಾ ಇದಾರೆ ಅಂದ್ರೆ ಅವ್ರ ಜೀವನದಲ್ಲಿ ಎಷ್ಟು ಅನುಭವಿಸಬಾರ್ದು ಅವ್ರು. ಸೊ ನಾನು ಹೋದ ತಕ್ಷಣ ಎಲ್ಲ ಎಮೋಷನಲ್ ಮಾಸ್ಟ್ರಿ ಮತ್ತೆ ನ್ಯೂರೋ ಸೈನ್ಸು ಕಂಪ್ಲೀಟ್ ಆಗಿ ಸೈಂಟಿಫಿಕ್ ಆಗಿ ಅವ್ರು ಹೇಳ್ತಾರೆ ಮೆಡಿಟೇಷನ್ ಬಗ್ಗೆ, ಕಂಪ್ಲೀಟ್ ಸೈಂಟಿಫಿಕ್ ಆಗಿ. ಸೊ ಅದು ನನಗೆ ಅರ್ಥ ಆಯ್ತು. ಇವನ್ ನಾನು ಧ್ಯಾನ ಮಾಡ್ತಿದ್ದೆ, ಬಟ್ ಧ್ಯಾನ ಮಾಡ್ಸೋಕೆ ನಂಗೆ ಬರ್ತಾ ಇರ್ಲಿಲ್ಲ. ಅಲ್ಲಿ ಹೋದ್ಮೇಲೆ ನಾನು ಕಲ್ಕೊಂಡೆ ಧ್ಯಾನ ಹೇಗ್ ಮಾಡಿಸ್ಬೇಕು, ಹೇಗ್ ಮಾತಾಡ್ಬೇಕು, ಯಾವ ರೀತಿ ಅವ್ರಿಗೆ ನಾವು ಧ್ಯಾನದ ಒಂದು ಗೈಡೆನ್ಸ್ ತರಗತಿ ಕೊಡ್ಬೇಕಂತ ನನಗೆ ಅಲ್ಲಿ ಗೊತ್ತಾಯ್ತು. ಅದು ಆದ್ಮೇಲೆ ನಾನು 2023ರಲ್ಲಿ ನನ್ನ ಜರ್ನಿ ಚಾಲು ಮಾಡಿದ್ದೆ ಧ್ಯಾನ ಪ್ರಚಾರ ಮಾಡಿ. ತುಂಬಾ ಒಂದು ಖುಷಿ ಆಯ್ತು ನನಗೆ. ಎಷ್ಟೋ ಜನ ಕಾಯ್ತಾ ಇರ್ತಾರೆ ಆ ಒಂದು ಸ್ಟೇಜ್ ಬೇಕು. ಅದು ನಾವು ಮಾಡ್ತಾ 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 ಪ್ರಚಾರ ಮಾಡ್ತಾ 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 ಶಕ್ತಿ ಬಂತು. ಅದು ಅದಕ್ಕಾಗೆ ಯಾವ್ದು ನನ್ನ ಹತ್ರ ಬರ್ಬೇಕು ಅದು ನನ್ನ ಹತ್ರನೇ ಬಂತು, ಬರ್ತಾ ಇದೆ. ಸೊ ಈ ರೀತಿ ಎಮೋಷನ್ಸ್ ಚೇಂಜ್ ಆಗ್ಬೇಕಂದ್ರೆ ಫಸ್ಟ್ ನೀವು ನೋಟ್ ಮಾಡ್ಕೊಳ್ಳಿ, ಯಾವ ರೀತಿ ನಾವು ಭಾವನೆಗಳು ಜಯಿಸ್ಬೇಕಂದ್ರೆ ಪಾಸಿಟಿವ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಎನ್ವಿರಾನ್ಮೆಂಟ್, ವಾತಾವರಣ, ಹೊರಗಡೆ ಏನೇ ಸ್ಥಿತಿ ಇರ್ಲಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಮ ವಾತಾವರಣ, ನೀವು ಯಾವುದೇ ಒಂದು ಮನೆಯಲ್ಲಿ ಇರ್ಬೋದು ಅಥವಾ ಎಲ್ಲೇ ಇರ್ಬೋದು, ಆಫೀಸಲ್ಲಿ ಇರ್ಬೋದು, ಎಲ್ಲೇ ಇರ್ಬೋದು, ನೇಚರ್ ಅನ್ನು ಹುಡುಕಿ. ನಿಮ್ಮ ಸುತ್ತಮುತ್ತ ನೇಚರು, ಪಕ್ಷಿಗಳ ಒಂದು ಸೌಂಡು, ನೀರು, ಹೋಗಿ ಸ್ವಲ್ಪ ಒಂದು ಅರ್ಧ ಗಂಟೆ ಅಥವಾ ಒಂದು 10 ನಿಮಿಷ ಕೂತ್ಕೊಳ್ಳಿ, ನೇಚರ್ ಅಲ್ಲಿ ಕೂತ್ಕೊಳ್ಳಿ, ಧ್ಯಾನ ಮಾಡಿ. ನೀವು ಸುಮ್ಮನೆ ಕೂತ್ಕೊಳ್ಳಿ, ಫಸ್ಟ್ ವಾತಾವರಣ ಚೇಂಜ್ ಮಾಡ್ಕೊಳ್ಳಿ. ಅಥವಾ ನೀವು ಎಲ್ಲೋ ಒಂದು ಮೆಡಿಟೇಷನ್ ಸೆಂಟರ್ ಇದೆ ನಿಮ್ ಅಕ್ಕಪಕ್ಕದಲ್ಲಿ, ನಿಮ್ದು ನಿಯರೆಸ್ಟ್ ಇದೆ ಅಂದ್ರೆ ಅಲ್ಲಿ ಹೋಗಿ. ನಿಮಗ್ ಸಮಯ ಇದೆ, ಸಮಯ ವ್ಯರ್ಥ ಮಾಡಬೇಡಿ, ಅಲ್ಲಿ ಹೋಗಿ ಒಂದ್ ಅರ್ಧ ಗಂಟೆ 1 ಗಂಟೆ ಮೆಡಿಟೇಷನ್ ಮಾಡಿ. ವಾತಾವರಣ ಚೇಂಜ್ ಆಗುತ್ತೆ, ನಮ್ಮ ಭಾವನಾತ್ಮಕ ಸ್ಥಿತಿ ಚೇಂಜ್ ಆಗುತ್ತೆ. ಸೊ ಅಲ್ಲಿ ಹೋಗಿ ಮೆಡಿಟೇಷನ್ ಮಾಡಿ. ಇವಾಗ ನಿಮ್ ಇರೋ ಒಂದು ವಾತಾವರಣ, ಇರೋ ಒಂದು ಸುತ್ತಮುತ್ತಲಿನ ಪ್ರದೇಶ ಬಹಳಷ್ಟು ಟ್ರಿಗರ್ಸ್, ಬಹಳಷ್ಟು ವ್ಯಕ್ತಿಗಳು, ಏನೇನೋ ಸರಿಯಾಗಿಲ್ಲ ಅಂದ್ರೆ ಚೇಂಜ್ ಮಾಡಿ, ವಾತಾವರಣ ಚೇಂಜ್ ಮಾಡಿ. ಇಮಿಡಿಯೇಟ್ ನಾವು ಯಾವ ರೀತಿ ನಾವು ವಾತಾವರಣ ಚೇಂಜ್ ಮಾಡ್ತೀವಿ, ನಮ್ಮ ಮನಸ್ಸಿನ ಸ್ಥಿತಿ ಚೇಂಜ್ ಆಗುತ್ತೆ. ಫಸ್ಟ್ ವಾತಾವರಣ, ಎನ್ವಿರಾನ್ಮೆಂಟ್ ಇಸ್ ಎಫೆಕ್ಟ್ ಟು ಅವರ್ ಬಾಡಿ, ಅವರ್ ಎಮೋಷನ್ಸ್. ನಾವು ಪಿರಮಿಡ್ ವ್ಯಾಲಿಗೆ ಹೋಗ್ತೇವೆ. ಯಾಕೆ ಹೋಗ್ತೇವೆ ನಾವು ಪಿರಮಿಡ್ ವ್ಯಾಲಿಗೆ? ಅಲ್ಲಿ ನಮಗೇನು ಶಾಂತಿ ಸಿಗುತ್ತೆ, ಒಂದು ಪೀಸ್ ಸಿಗುತ್ತೆ ಅಂತ ನಾವು ಹೋಗ್ತೀವಿ. ಮತ್ತೆ ಯಾಕೆ ನಾವು ಪಿರಮಿಡ್ ವ್ಯಾಲಿಗೆ ಹೋಗ್ಬೇಕಪ್ಪ? ಅಲ್ಲಿ ನಮಗ್ ಖುಷಿನೇ ಇಲ್ಲ, ಅಲ್ಲಿ ನಮಗ್ ದುಃಖ ಆಗ್ತಾ ಇದೆ, ನಾವ್ ಯಾಕೆ ಪಿರಮಿಡ್ ವ್ಯಾಲಿಗೆ ಹೋಗ್ಬೇಕು? ಪಿರಮಿಡ್ ವ್ಯಾಲಿಗೆ ಹೋದ ತಕ್ಷಣ ನಮಗೆ ಏನೋ ಒಂದು ಚೇಂಜಸ್ ಆಗುತ್ತೆ ನಮ್ಮ ಒಳಗಡೆ. ಒಂದು ನೇಚರ್ ಇದೆ, ಮೆಡಿಟೇಷನ್ ಇದೆ, ಸೇಮ್ ಮೈಂಡ್ ಸೆಟ್ ಜನ ಇದ್ದಾರೆ, ನಮಗ್ ಅರ್ಥ ಮಾಡ್ಕೊಂಬಂತ ಜನ ಇದ್ದಾರೆ. ಅದಕ್ಕೆ ನಾವು ಅಲ್ಲಿಗೆ ಹೋಗ್ತೀವಿ, ಅದಕ್ಕೆ ನಮಗ್ ಶಾಂತಿ ಅನುಭವ ಆಗುತ್ತೆ. ಸೊ ಅದೇ ರೀತಿ ಎನ್ವಿರಾನ್ಮೆಂಟ್ ಇಸ್ ಎಫೆಕ್ಟ್ ಟು ಅವರ್ ಎಮೋಷನ್ಸ್. ಇದು ಬಹಳ ಇಂಪಾರ್ಟೆಂಟ್ ಇದೆ. ಪ್ರತಿನಿತ್ಯ ರೆಸ್ಪಾನ್ಸ್ ಮಾಡೋದ್ ಕಲೀರಿ. ಸೆಕೆಂಡ್ ಥಿಂಗ್, ಯಾರೇ ವ್ಯಕ್ತಿ ಏನೇ ಕೆಟ್ಟ ಶಬ್ದಗಳು ಯೂಸ್ ಮಾಡಿ, ಏನೇ ಮಾಡಿ, ಹೊರಗಿನ ಪರಿಸ್ಥಿತಿ ಯಾವುದೇ ರೀತಿ ಇರಲಿ, ಇಮಿಡಿಯೇಟ್ ರಿಯಾಕ್ಟ್ ಮಾಡಬೇಡಿ. ಸ್ವಲ್ಪ ಸಮಯ ತೆಗೆದುಕೊಂಡು ರೆಸ್ಪಾನ್ಸ್ ಮಾಡಿ. ಫಸ್ಟ್ ವಾತಾವರಣ ಚೇಂಜ್ ಮಾಡಬೇಕು, ಸೆಕೆಂಡ್ ರೆಸ್ಪಾನ್ಸ್ ಮಾಡೋದ್ ಕಲಿಬೇಕು. ಏನೇ ಇರಲಿ ರೆಸ್ಪಾನ್ಸ್ ಮಾಡೋದ್ ಕಲಿಬೇಕು. ಒಳ್ಳೆ ರೀತಿ ರೆಸ್ಪಾನ್ಸ್ ಮಾಡಬೇಕು, ಒಳ್ಳೆ ಮಧುರವಾಗಿ ಮಾತಾಡಿ. ಆಲ್ಮೋಸ್ಟ್ ಅಲ್ಲಿ ಇವಾಗ ನಾವು ಸ್ಪಿರಿಚುವಲಿ ಹೇಳ್ಬೇಕಂದ್ರೆ ಇವಾಗ 5D 5th ಡೈಮೆನ್ಷನ್ಸ್ ಅಲ್ಲಿ ನಾವು ಎಂಟರ್ ಆಗ್ತಾ ಇದೀವಿ. ನೀವು ನೋಡ್ತಾ ಇರ್ಬೋದು, 1 ವರ್ಷದಲ್ಲಿ ಎಷ್ಟೊಂದು ಚೇಂಜಸ್ ಆಗ್ತಾ ಇದೆ ಭೂಮಿ ಮೇಲೆ, ಅರ್ತ್ ಮೇಲೆ. 2024 ಇಂದ ಹಿಡ್ಕೊಂಡು 25, ಇವಾಗ 26 ನಡೀತಾ ಇದೆ. ಎಷ್ಟು ಚೇಂಜಸ್ ನಾನಂತೂ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನೀವು ಮಾಡ್ತಿದ್ರೆ ಗೊತ್ತಿಲ್ಲ. ತುಂಬಾ ಚೇಂಜಸ್ ಆಗ್ತಾ ಇದೆ ಅರ್ತ್ ಮೇಲೆ. 23 ಅಷ್ಟು ಇರ್ಲಿಲ್ಲ, 24 ಆದ್ಮೇಲೆ ಬಹಳಷ್ಟು ಚೇಂಜಸ್ ಆಗಿದೆ, ಮುಂದೆ ಆಗ್ತಾ ಇದೆ. ನಾವು ಎಂಟರ್ ಆಗ್ತಾ ಇದೀವಿ. ಯಾರ್ಯಾರು ಸ್ಪಿರಿಚುವಲ್ ಅಲ್ಲಿ ಇದ್ದೀವಿ, ಯಾರ್ಯಾರು ಧ್ಯಾನ ಮಾಡ್ತಾ ಇದೀವಿ, ನಾವು 5D ಅಲ್ಲಿ ಎಂಟರ್ ಆಗ್ತಾ ಇದೀವಿ. 5D ಅಲ್ಲಿ ನಾವು ಬದುಕ್ಬೇಕಂದ್ರೆ ನಮ್ಮ ಹತ್ರ ನಾವು 2 ಶಕ್ತಿಗಳನ್ನು ಬೆಳೆಸ್ಕೋಬೇಕು. ಇಲ್ಲ ಅಂದ್ರೆ ಬಹಳ ಪರಿಸ್ಥಿತಿ ಬಹಳ ಕೆಟ್ಟೋಗುತ್ತೆ, ಬಹಳ ಗಂಭೀರ ಆಗ್ಬಿಡುತ್ತೆ. ಅಬ್ಸರ್ವ್ ಮಾಡ್ಬೋದು, ಅನುಭವ ಮಾಡಿ, ಅದು ನಿಮಗೆ ಗೊತ್ತಾಗುತ್ತೆ. ನನ್ಗಂತೂ ಗೊತ್ತಾಗ್ತಾ ಇದೆ.
ಸೊ ಪ್ರೀತಿ ಕರುಣೆ ಇವು ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಈ ಎರಡು ಶಕ್ತಿನೂ ಬೆಳೆಸ್ಕೊಳ್ಳಿ ಮುಂದೆ ಬರೋ ದಿನಗಳಲ್ಲಿ. ಬಹಳಷ್ಟು ಪ್ರೀತಿ ಬೆಳೆಸ್ಕೊಳ್ಳಿ, ಬಹಳಷ್ಟು ಕರುಣೆ ಬೆಳೆಸ್ಕೋಬೇಕು. ಲವ್ ಅಂಡ್ ಕಂಪ್ಯಾಷನ್. ಯಾರು ಏನೇ ಇರ್ಲಿ, ಯಾರು ಏನೇ ಟ್ರಿಗರ್ ಮಾಡ್ಲಿ, ಅವ್ರಿಗೆ ನಾವು ಪ್ರೀತಿನೇ ತೋರಿಸ್ಬೇಕು. ನಾವು ಕೋಪ ತೋರಿಸ್ಬಾರ್ದು ಅವ್ರಿಗೆ. ಯಾರು ಎಷ್ಟೇ ದ್ವೇಷಿಗಳಾಗಿರ್ಲಿ, ಏನೇ ಇರ್ಲಿ, ಅವ್ರಿಗೆ ನಾವು ಪ್ರೀತಿನೇ ತೋರಿಸ್ಬೇಕು. ಆವಾಗ ನಾವು ಈ 5D ಬದುಕ್ಲಕ್ ಸಾಧ್ಯ. ಇಲ್ದ್ರೆ ಬದುಕೋದು ಬಹಳ ಕಷ್ಟ ಆಗ್ಬಿಡುತ್ತೆ. ಸೊ ಪ್ರೀತಿ ಕರುಣೆ ಇವೆರಡನ್ನು ಬೆಳೆಸ್ಕೋಬೇಕು, ಬಹಳ ಇಂಪಾರ್ಟೆಂಟ್ ಇದೆ. ರೆಸ್ಪಾನ್ಸ್ ಮಾಡೋದು, ವಾತಾವರಣ, ಪ್ರೀತಿ ಕರುಣೆ ಬಹಳಷ್ಟು ಇಂಪಾರ್ಟೆಂಟ್ ಇದೆ. ಸೊ ನಮ್ಮ ಮನಸ್ಸಿನ ಸ್ಥಿತಿ ಸ್ಟೇಬಲ್ ಆಗಿ ಇಟ್ಕೋಬೇಕಂದ್ರೆ ಪ್ರತಿನಿತ್ಯವೂ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಇದು ಬಹಳಷ್ಟು ಸಮಯ ಇದಕ್ಕೆ ಕೊಡ್ಬೇಕು. ನಾವು ಎಷ್ಟು ಸಮಯ ಎಲ್ಲೆಲ್ಲೋ ಕೊಡ್ತಾ ಇದೀವಿ. ಪ್ರತಿನಿತ್ಯ ನಾನು ಹೇಳೋದೇನಂದ್ರೆ, ನಾವು 3 ಗಂಟೆ ನೀವು ಮೆಡಿಟೇಷನ್ ಮಾಡ್ಬೋದು. ಪತ್ರಿಜಿ ಹೇಳ್ತಾರೆ 3 ಗಂಟೆ ಮೆಡಿಟೇಷನ್ ಮಾಡಿ, ಸ್ವಾಧ್ಯಾಯ ಮಾಡಿ, ಸಜ್ಜನ ಸಂಗತಿ ಮಾಡಿ. ಸೊ ಪಾಸಿಬಲ್, ಇವಾಗ ಬಿಸಿ ಶೆಡ್ಯೂಲ್ ಅಲ್ಲಿ ಪಾಸಿಬಲ್ ನಮ್ಗೆ ಆಗ್ತಾ ಇದೆ ಅಷ್ಟು 3 ಗಂಟೆ ಅಂದ್ರೆ ತೆಗೀರಿ. ನಾನು ಹೇಳೋ ಪ್ರಕಾರ ಒಂದು ಬೆಳಿಗ್ಗೆ ಒಂದು ಅರ್ಧ ಗಂಟೆ, ಸಂಜೆ ಒಂದು ಅರ್ಧ ಗಂಟೆ ಆದ್ರೂ ತೆಗಿಲೇಬೇಕು. ದಿನಾಲೂ 1 ಗಂಟೆ ಆದ್ರೂ ನೀವು ಮೆಡಿಟೇಷನ್ಗೆ ತೆಗಿಲೇಬೇಕು. ಸಹಜವಾಗಿ ನಿಮ್ಮ ಹತ್ರ ಅಷ್ಟು ಸಮಯ ಇಲ್ಲ, ಒಂದು 10 ನಿಮಿಷ ಆದ್ರೂ ಸಮಯ ತೆಗೆದು ಧ್ಯಾನ ಮಾಡ್ಬೇಕು. ಅವಾಗ ನಮ್ಮ ಮನಸ್ಸಿನ ಸ್ಥಿತಿ ಬ್ಯಾಲೆನ್ಸ್ ಆಗಿರುತ್ತೆ. ತುಂಬಾ ಚೆನ್ನಾಗಿ ನಾವು ಭಾವನೆಗಳನ್ನು ಜಯಿಸ್ಬೋದು. ಸೊ ಸಾರಿ ಫಾರ್ ಬಹಳಷ್ಟು ಮಾತಾಡದೆ ಅನಿಸುತ್ತೆ. ಸ್ವಲ್ಪ ಪಾಯಿಂಟ್ಸ್ ಆಡ್ ಮಾಡಿ ಹೇಳಿದ್ದೆ. ಸೊ ಜಾಸ್ತಿ ಸಮಯ ತೆಕ್ಕೊಂಡ್ರೆ ಐ ಆಮ್ ವೆರಿ ಸಾರಿ, ಕ್ಷಮಿಸಿ. ತುಂಬಾ ಧನ್ಯವಾದಗಳು ಮಾಸ್ಟರ್ಸ್ಗೆ, ಮಾವತಾರ ಫೌಂಡೇಶನ್ಗೆ. ಈ ರೀತಿ ನನಗೆ ನೀವು ಹೇಳೋಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ತುಂಬಾ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಸೋ ಮಚ್. ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು.